ಪ್ರಪಂಚದಲ್ಲಿ ಅತ್ಯಂತ ಭಯಾನಕವಾದಂತಹ ಒಂದು ಚರ್ಮದ ಕಾಯಿಲೆ ಇದೆ ಅಂದ್ರೆ ಅದು ಸೋರಿಯಾಸಿಸ್ ಮಾತ್ರನೇ. ಸರ್, ಫಸ್ಟ್ ಆಫ್ ಆಲ್ ಈ ಕಾಯಿಲೆ ಬಗ್ಗೆ ತುಂಬಾ ಜನ ಹೇಳ್ಕೊಳ್ಳೋದೇ ಇಲ್ವಲ್ಲ ಸರ್? ಒಬ್ಬ ಮನುಷ್ಯನಲ್ಲಿ ಶುರುವಾಗಬೇಕಾದ್ರೆ ಎಲ್ಲೋ ಒಂದ್ ಕಡೆ ತಲೆಯಲ್ಲೋ, ಕಾಲಲ್ಲೋ, ಕೈಯಲ್ಲೋ ಅಥವಾ ತೊಡೆ ಸಂಧಿಗಳಲ್ಲಿ ಎಲ್ಲೋ ಒಂದ್ ಕಡೆ ಚಿಕ್ಕದ ಕಾಣುತ್ತೆ. ಸೋರಿಯಾಸಿಸ್ ಅನ್ನುವಂತಹ ಪ್ಯಾಚಸ್ ಏನಾದ್ರೂ ಒಬ್ಬ ಮನುಷ್ಯನಿಗೆ ಬಂದು ಅಪ್ಪಳಿಸಿದ್ರೆ ಅದನ್ನ ತಡೆದು ಇಟ್ಕೊಳ್ತಕ್ಕಂತ ಶಕ್ತಿ ಮನುಷ್ಯನಿಗೆ ಇರೋದಿಲ್ಲ. ಸರ್, ಇದು ಬರ್ಲಿಕ್ಕೆ ಕಾರಣ ಏನು? ವಂಶ ಪಾರಂಪರಿಕವಾಗೂ ಬರುತ್ತೆ. ಅಶಿಸ್ತಿನ ಜೀವನ ಶೈಲಿ, ಅಶಿಸ್ತಿನ ಆಹಾರ ಪದ್ಧತಿ ಇರುತ್ತೆ. ಆ ವ್ಯಕ್ತಿಗಳಲ್ಲಿ ಸೋರಿಯಾಸಿಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದನ್ನ ಆಟೋ ಇಮ್ಯೂನ್ ಡಿಸೀಸ್ ಅಂತಾನೂ ಕರೀತಾರೆ. ದೇಹದ ಒಳಗಡೆ ದೋಷಗಳ ವೈಪರೀತ್ಯದಿಂದ ಆಗುವಂತಹ ಒಂದು ಚರ್ಮದ ಕಾಯಿಲೆ ಸೋರಿಯಾಸಿಸ್. ನನ್ನ ಪ್ರತಿ ಮಾತಲ್ಲೂ ಪದಗಳಲ್ಲೂ ಸೋರಿಯಾಸಿಸ್ ಪೇಷಂಟ್ ನ ನೋವಿರುತ್ತೆ. ಸೋರಿಯಾಸಿಸ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಜನಗಳಲ್ಲಿ ಕಲ್ಪನೆ ಇದೆ. ಇದು ಹರಡುವಂತ ಕಾಯಿಲೆ ಅಲ್ಲ. ರೋಗ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ದೇಹ ಅಂದ್ಮೇಲೆ ರೋಗ ಸಹಜ. ಯಾವ ವ್ಯಕ್ತಿಯಲ್ಲಿ 6 ತಿಂಗಳ ನಂತರನೂ ಕೂಡ ಡ್ಯಾಂಡ್ರಾಫ್ ತರ ಉದುರ್ತಾ ಇದೆ, ತಲೆಯ ಚರ್ಮದಲ್ಲಿ ಸಿಪ್ಪೆ ಸಿಪ್ಪೆ ತರ ಹೇಳ್ತಾ ಇದ್ರೆ ಇದು ಡ್ಯಾಂಡ್ರಾಫ್ ಅಲ್ಲ, ಇದು ಸ್ಕ್ಯಾಲ್ಪ್ ಸೋರಿಯಾಸಿಸ್. ಕಾಲಲ್ಲೆಲ್ಲ ಒಡೆದಿರುತ್ತೆ, ಕಾಲಲ್ಲೆಲ್ಲ ರಕ್ತ ಸೋರ್ತಾ ಇರುತ್ತೆ. ಇದನ್ನ ಪಲ್ಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರಿತೇವೆ. ಕಂಕಳ ಭಾಗದಲ್ಲಿ ಆಗುವಂತಹ ಒಂದು ರೀತಿ ಸೋರಿಯಾಸಿಸ್ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಕರಿತೇವೆ. ಮನುಷ್ಯನ ದೇಹದಲ್ಲಿರುವಂತೆ ಯಾವ್ದಾದ್ರೂ ಬಾಡಿ ಆರ್ಗನ್ಸ್ಗೆ ಡ್ಯಾಮೇಜ್ ಮಾಡುತ್ತಾ? ಮೂಳೆಗೆ ಹೋದಾಗ ಇದು ಸೋರಿಯಾಟಿಕ್ ಆರ್ಥರೈಟಿಸ್ ಕನ್ವರ್ಟ್ ಆಗುತ್ತೆ. ಆದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಶಾಶ್ವತವಾದ ಪರಿಹಾರ ಇದೆ. ಅಂದ್ರೆ ಇದನ್ನ ಬೇರ್ ಸಮೇತನ ಕಿತ್ತಾಕ್ಬಹುದು. ರೆಗ್ಯುಲರ್ ಸ್ಮೋಕಿಂಗ್, ಡ್ರಿಂಕಿಂಗ್ ಅತ್ಯಂತ ಅಪಾಯಕಾರಿಯಾಗಿ ಸೋರಿಯಾಸಿಸ್ ಬದಲಾವಣೆ ಆಗುತ್ತೆ. ಹೋಮ್ ರೆಮಿಡೀಸ್ ಮಾಡ್ತಾರೆ. ಖಂಡಿತವಾಗ್ಲು ಹೋಮ್ ರೆಮಿಡಿ ಅನ್ನುವಂಥದ್ದೇ ತಪ್ಪು ನನ್ನ ಪ್ರಕಾರ. ತನ್ಗುನು ಸೋರಿಯಾಸಿಸ್ಗೂ ಏನ್ ಡಿಫ್ರೆನ್ಸ್? ತೊನ್ನು ಅನ್ನುವಂಥದ್ದು ವಿಟಿಲಿಗೋ ಒಂದು ಬಿಳಿ ಮಚ್ಚೆ ರೋಗ. ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಕೆಂಪಾಗಿರ್ತಕ್ಕಂಥ ದಪ್ಪ ದಪ್ಪ ಪ್ಯಾಚ್. ಈ ಕಾಯಿಲೆ ಕಾಣುವಂಥದ್ದು ಹೊರಗಡೆ, ಆದ್ರೆ ನಾವು ಇದನ್ನ ಚಿಕಿತ್ಸೆ ಮಾಡಬೇಕಾಗಿರೋದು ದೇಹದ ಒಳಗಡೆ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾವು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಪಾಡ್ಕಾಸ್ಟ್ ಟ್ರೈ ಮಾಡ್ತಾ ಇದೀವಿ. ಇವತ್ತಿನ ನನ್ನ ಪಾಡ್ಕಾಸ್ಟ್ ನ ಟಾಪಿಕ್ ಸೋರಿಯಾಸಿಸ್. ಸೋರಿಯಾಸಿಸ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಪಾಡ್ಕಾಸ್ಟ್ ನಲ್ಲಿ ಇದ್ದಾರೆ ವೇದಮ್ ಆಯುರ್ವೇದಿಕ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಮ್ಯಾನೇಜಿಂಗ್ ಡೈರೆಕ್ಟರ್. ಇವರು ಸುಮಾರು 17 ವರ್ಷಗಳಿಂದ ಯಾರೆಲ್ಲ ಸೋರಿಯಾಸಿಸ್ ನಿಂದ ಬಳಲ್ತಾ ಇದ್ದಾರೆ ಸಾವಿರಾರು ಚಿಕಿತ್ಸೆಯನ್ನ ನೀಡಿ ನೂರಾರು ಪೇಷಂಟ್ ಗಳನ್ನ ಗುಣಪಡಿಸಿದ್ದಾರೆ. ಈಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ರವಿರಾಜ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವೇದಮ್ ಆಯುರ್ವೇದಿಕ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ನಮ್ಮ ಬೆಂಗಳೂರು. ಸೋರಿಯಾಸಿಸ್ ಒಂದು ಕೇವಲ ಸ್ಕಿನ್ ಸಮಸ್ಯೆಯಾಗಿ ಉಳಿದಿಲ್ಲ, ಅದು ಒಂದು ಈಗ ಲೈಫ್ ಥ್ರೆಟನಿಂಗ್ ಡಿಸೀಸ್ ಆಗಿದೆ. ಅದರಲ್ಲೂ ಈ ಕಾಯಿಲೆಯಿಂದ ಬಹಳಷ್ಟು ಜನ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ. ಇದೊಂದು ವಾಸ್ಟ್ ಟಾಪಿಕ್. ಈ ಪಾಡ್ಕಾಸ್ಟ್ ನ ಕಂಪ್ಲೀಟ್ ಆಗಿ ನೋಡಿ, ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಬನ್ನಿ ಇವತ್ತಿನ ಪಾಡ್ಕಾಸ್ಟ್ ನ ಶುರು ಮಾಡೋಣ. ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್. ಫಸ್ಟ್ ಟೈಮ್ ಡಿಜಿಟಲ್ ಮಾಧ್ಯಮದಲ್ಲಿ ಪಾಡ್ಕಾಸ್ಟ್ ಅನ್ನ ನಿಮ್ಮಿಂದ ಆರಂಭ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಹೆಲ್ತ್ ಅವೇರ್ನೆಸ್ ಮೂಲಕ ನಮ್ಮ ಪಾಡ್ಕಾಸ್ಟ್ ಸ್ಟಾರ್ಟ್ ಆಗ್ತಾ ಇರೋದು ನಿಜವಾಗ್ಲೂ ಖುಷಿನೇ ಸರ್. ಫಸ್ಟ್ ಆಫ್ ಆಲ್ ಸೋರಿಯಾಸಿಸ್ ಅಂತ ಹೇಳಿದಾಗ ಡಿಸೀಸಾ ಅಥವಾ ಸ್ಕಿನ್ ಅಲರ್ಜಿನ ಹೇಗೆ ಹೇಳ್ತೀರಾ ಸರ್ ನೀವು? ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ದೈಹಿಕವಾದಂತ ಒಂದು ಚರ್ಮದ ಕಾಯಿಲೆ ಅಂತ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಇದು ಮಾನಸಿಕವಾದಂತಹ ಅಥವಾ ಭಾವನಾತ್ಮಕವಾದಂತ ಒಂದು ಚರ್ಮದ ಕಾಯಿಲೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕೆ ಈ ಪದ ಬಳಸ್ತೀನಿ ಅಂತ ಅಂದ್ರೆ, ಚರ್ಮ ಅನ್ನುವಂಥದ್ದು ಹೇಗಂದ್ರೆ ಹೊರಗಡೆ ಕಾಣುವಂಥದ್ದು. ಈ ಚರ್ಮಕ್ಕೆ ಏನಾದ್ರೂ ಒಂದು ಚಿಕ್ಕ ಮೊಡವೆ ಆದ್ರೂ ಕೂಡ ನಮ್ಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಹೌದು. ಅಂತದ್ರಲ್ಲಿ ಈಗ ನಾವು ಚಿತ್ರದಲ್ಲಿ ತೋರಿಸ್ತಿರ್ತಕ್ಕಂತಹ ರೀತಿ ಈ ಸೋರಿಯಾಸಿಸ್ ಅನ್ನುವಂತಹ ಪ್ಯಾಚಸ್ ಏನಾದ್ರೂ ಒಬ್ಬ ಮನುಷ್ಯನಿಗೆ ಬಂದು ಅಪ್ಪಳಿಸಿದ್ರೆ ಅದನ್ನ ತಡೆದು ಇಟ್ಕೊಳ್ತಕ್ಕಂತ ಶಕ್ತಿ ಮನುಷ್ಯನಿಗೆ ಇರೋದಿಲ್ಲ. ಹೌದು. ಯಾಕೆ ಅಂತ ಅಂದ್ರೆ ಇದು ಕಾಣುವಂತ ರೀತಿನೇ ಆಗಿರುತ್ತೆ. ಇದು ಒಂದು ಅತಿ ಕೆಟ್ಟ, ಅತಿ ಭಯಾನಕವಾದಂತಹ ಒಂದು ಚರ್ಮದ ಕಾಯಿಲೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ಅತ್ಯಂತ ಭಯಾನಕವಾದಂತಹ ಒಂದು ಚರ್ಮದ ಕಾಯಿಲೆ ಇದೆ ಅಂದ್ರೆ ಅದು ಸೋರಿಯಾಸಿಸ್ ಮಾತ್ರನೇ. ಸರ್, ಫಸ್ಟ್ ಆಫ್ ಆಲ್ ಈ ಕಾಯಿಲೆ ಬಗ್ಗೆ ತುಂಬಾ ಜನ ಹೇಳ್ಕೊಳ್ಳೋದೇ ಇಲ್ವಲ್ಲ ಸರ್? ಇದೇನಾಗ್ಬಿಡುತ್ತೆ ಗೊತ್ತಾ, ಇದು ಚರ್ಮದಲ್ಲಿ ಕಾಣುವಂತ ಕಾಯಿಲೆ, ಸಮಾಜದಲ್ಲಿ ಮುಜುಗರವನ್ನು ತರುವಂತ ಕಾಯಿಲೆ. ಇದು ನಾವು ಈ ಕಾಯಿಲೆ ಇದೆ ಅಂತ ಹೇಳಿಲ್ಲ ಅಂದ್ರೂ ಕೂಡ ಕಾಣುವಂತ ಕಾಯಿಲೆ ಇದು. ಈಗ ಹೇಗಾಗ್ಬಿಡುತ್ತೆ ಅಂತ ಅಂದ್ರೆ, ಈ ಕಾಯಿಲೆ ಹೇಗಪ್ಪ ಅಂತ ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಶುರುವಾಗಬೇಕಾದ್ರೆ ಎಲ್ಲೋ ಒಂದ್ ಕಡೆ ತಲೆಯಲ್ಲೋ, ಕಾಲಲ್ಲೋ, ಕೈಯಲ್ಲೋ ಅಥವಾ ತೊಡೆ ಸಂಧಿಗಳಲ್ಲಿ ಎಲ್ಲೋ ಒಂದ್ ಕಡೆ ಚಿಕ್ಕದ ಕಾಣುತ್ತೆ. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇದನ್ನ ಅಷ್ಟು ಗಂಭೀರವಾಗಿ ತಗೊಳ್ಳೋದಿಲ್ಲ. ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ಕ್ರೀಮ್ಗಳನ್ನ, ಆಯಿಂಟ್ಮೆಂಟ್ಗಳನ್ನ ಅಥವಾ ಲೋಷನ್ಗಳನ್ನ ಹಚ್ಕೊಂಡಾಗ ಏನಾಗುತ್ತೆ, ಕಮ್ಮಿ ಆದಾಗ ಅನ್ಸುತ್ತೆ, ಮತ್ತೆ ಬರುತ್ತೆ. ಆದ್ರೆ ಕಾಲಾನಂತರನೇ ಇದು ಹರಡುವಂಥದ್ದು. ಇದು ಹೇಗೆ ಹರಡುತ್ತೆ ಅಂತ ಅಂದ್ರೆ ಮೈ ತುಂಬಾ ಹರಡುತ್ತೆ.
ಓ ಮೈ ಗಾಡ್, ನಾವ್ ಒಂದ್ ಸ್ವಲ್ಪ ಬಿಸಿಲಿಗೆ ಹೋದಾಗ ಟ್ಯಾನ್ ಆದಾಗ್ಲೇನೆ ಒಂದ್ ಸ್ವಲ್ಪ ವೈಟ್ ಆಗಿದ್ದಾರೆ ಕಪ್ಪ ಎಷ್ಟು ಫೀಲ್ ಮಾಡ್ತೀವಿ ನಮ್ ಸ್ಕಿನ್ ಎಷ್ಟು ಕಲರ್ ಚೇಂಜ್ ಆಯ್ತು ಅಂತ. ಈ ರೀತಿ ನೀವ್ ಇಲ್ಲ ನೋಡಿದ್ರೆ ನಮ್ಗೆ ಭಯ ಆಗ್ತಾ ಇದೆ, ಅಷ್ಟೊಂದು ಸಫರಿಂಗ್ ಆಗ್ತಾ ಇದಾರೆ ಅಂದಂಗಾಯ್ತು. 100% ಹೇಗಿರುತ್ತೆ ಅಂತ ಅಂದ್ರೆ ಈ ಕಾಯಿಲೆ ಚರ್ಮದಲ್ಲಿ ಕಾಣುತ್ತೆ, ಆದ್ರೆ ಇದು ಉತ್ಪತ್ತಿ ಆಗುವಂತದ್ದು ಚರ್ಮದ ಒಳಗಡೆಯಿಂದ. ಅಂದ್ರೆ ಹೇಗೆ ಐಡೆಂಟಿಫೈ ಮಾಡ್ತಾರೆ? ಇದು ಹೇಗೆ ಕಾಣುತ್ತೆ ಅಂತ ಅಂದ್ರೆ, ಈಗ ನೀವಿಗೆ ಪೇಯ್ನ್ ಅರ್ಥ ಆಗುತ್ತೆ ಪೇಷಂಟ್ಸ್ದು, ಈ ತರ ಬರ್ತಾರೆ ಪೇಷಂಟ್ಸ್, ಈ ತರ ಅವ್ರ ಸಮಾಜದಲ್ಲಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ, ಅವ್ರನ್ನ ತಿರಸ್ಕೃತಗೊಂಡಿರ್ತಾರೆ, ಅವ್ರಿಗೆ ಈ ತರ ಇರುತ್ತೆ, ಈ ಲೆವೆಲ್ಗೆ ಹೋಗ್ತಾರೆ. ಓ ಮೈ ಗಾಡ್, ಉಗುರು ಸಮೇತ ಮೂಳೆ ಸಮೇತ ಇದು. ಸರ್ ಸೋರಿಯಾಸಿಸ್ ಫೋಟೋಸ್ ನಾ ಗೂಗಲ್ ಅಲ್ಲಿ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಬಂದಿರೋರು ಇನ್ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಬಹುದು, ಅದು ಗುಣಲಕ್ಷಣಗಳೆಲ್ಲ ಹೇಗಿರುತ್ತೆ, ನಾವು ನೋಡಿದ ತಕ್ಷಣ ಹೇಗೆ ಐಡೆಂಟಿಫೈ ಮಾಡಕ್ಕಾಗುತ್ತೆ ಸರ್? ನೋಡಿ, ಯಾವಾಗ್ಲೂ ನಾನು ಬಹಳಷ್ಟು ಸರಿ ಹೇಳ್ತಾ ಇರ್ತೀನಿ, ನಾನು ಬಹಳಷ್ಟು ಮಾಧ್ಯಮದಲ್ಲಿ ಬಹಳಷ್ಟು ಸರಿ ಹೇಳ್ತೀನಿ, ನಾನು ಯಾವ ಒಬ್ಬ ವೈರಿಗೂ, ನಮ್ಮ ಕಡು ವೈರಿಗೂ ಕೂಡ ಈ ಕಾಯಿಲೆ ಬರಬಾರ್ದು ಅಂತಾನೆ ಬಯಸ್ತೀನಿ. ಯಾಕೆ ಅಂತ ಅಂದ್ರೆ ಈ ಕಾಯಿಲೆ ಕಾಣುವಂತ ರೀತಿ ಆಗಿರುತ್ತೆ, ಅನುಭವಿಸ್ತಕ್ಕಂತಹ ಒಂದು ನೋವು ಹಾಗೆ ಇರುತ್ತೆ. ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಬ್ಬ ಮನುಷ್ಯನನ್ನ ಜರ್ಜರಿತರನ್ನಾಗಿ ಮಾಡುವಂತ ಒಂದು ಚರ್ಮದ ಕಾಯಿಲೆ ಇದು. ಸೊ ಅದರಿಂದ ಇದನ್ನ ಗುರುತಿಸುವಂಥದ್ದು, ಶೀಘ್ರವಾಗಿ ಗುರುತಿಸುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಅದು ಬಂದಿದೆ ಅಂತ ಹೇಳ್ಬಿಟ್ಟು? ಸ್ಕಿನ್ ಅಲರ್ಜಿ ಇರ್ಬೋದು ಅಂತ ಜಸ್ಟ್ ಇಗ್ನೋರ್ ಮಾಡಬಹುದಲ್ಲ? ಖಂಡಿತವಾಗ್ಲು ಬಹಳಷ್ಟು ಜನ ಅದೇ ತರ ಮಾಡೋದು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಕಾಣುವಂತ ರೀತಿ ಹೇಗಿರುತ್ತೆ ಅಂದ್ರೆ, ಚಿಕ್ಕದಾಗಿ ಒಂದು ಮಡವೆ ಗಾತ್ರದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಬಂದ ತಕ್ಷಣ ಬಹಳಷ್ಟು ಜನ ಏನಂತಾರೆ, ಏನೋ ಒಂದು ಅಲರ್ಜಿ ಆಗಿದೆ. ಎನಿ ಬಾಡಿ ಪಾರ್ಟ್, ಎನಿ ಪಾರ್ಟ್ ಎಲ್ಲಿ ಸ್ಟಾರ್ಟ್ ಆಗ್ತದೆ, ಎಲ್ಲಿ ಬೇಕಾದ್ರೂ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿ ಬೇಕಾದ್ರೂ ಇರ್ಬೋದು, ತಲೆಯಿಂದ ಹಿಡಿದು ಕಾಲ್ವರೆಗೂ ಬೆರಳುವರೆಗೂ ಎಲ್ಲಿ ಬೇಕಾದ್ರೂ ಸ್ಟಾರ್ಟ್ ಆಗುತ್ತೆ. ಬಹಳಷ್ಟು ಜನ ಇದು ಬಂದಾಗ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಥವಾ ಅಲರ್ಜಿ ಆಗಿದೆ ಅಂತ ತಿಳ್ಕೊಂತಾರೆ. ಇದು ಬಂದಾಗ ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಹೊರಗಡೆಯಿಂದ ಈ ಕ್ರೀಮು ಮತ್ತು ಆಯಿಂಟ್ಮೆಂಟ್ ಹಚ್ಕೊಂಡಾಗ ಕಮ್ಮಿ ಆಗುತ್ತೆ, ಮತ್ತೆ ಬರುತ್ತೆ. ಆದ್ರೆ ಕಾಲ ನಂತರ ಇದು ಹರಡುತ್ತೆ. ಇದು ಹೇಗೆ ಅಂತಂದ್ರೆ, ಈ ₹1 ಎಷ್ಟು ಅಗಲ ಇರುತ್ತಲ್ಲ, ಆ ಒಂದು ಗಾತ್ರದಲ್ಲಿ ದಪ್ಪ 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 ಕಾಣ್ತಾರೆ ಪ್ಯಾಚಸ್. ಇದು ಕೆಂಪಾಗಿ ಎಲಿವೇಟೆಡ್ ಅಂತ ಕರಿತೀವಿ ನಾವು, ದಪ್ಪ ದಪ್ಪ ಪ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇದು ಬಂದಾಗ ಎಷ್ಟು ಒಂದು ಭಯಾನಕವಾದಂತಹ ಒಂದು ವಿಲಕ್ಷಣವಾದಂತಹ ತುರಿಕೆ ಇರುತ್ತೆ ಅಂತ ಅಂದ್ರೆ, ಅದನ್ನ ನಾವು ಊಹೆ ಮಾಡ್ಲಿಕ್ಕೂ ಆಗುದಿಲ್ಲ. ಈಗ ನಾನೇನ್ ಹೇಳ್ತಾ ಇದ್ದೀನಿ, ಆ ಪೇಷಂಟ್ಸ್ಗೆ ಕರೆಕ್ಟ್ ಅರ್ಥ ಆಗುತ್ತೆ. ಅಂದ್ರೆ ಎಷ್ಟು ತುರ್ಕಿ ಬರುತ್ತೆ. ಹೌದು, ತುರ್ಕೆ ಇಚಿಂಗ್ ಇರುತ್ತೆ ಅಂದ್ರೆ ಕಂಟ್ರೋಲ್ ಮಾಡ್ಕೊಡ್ಲಿಕ್ಕೆ ಆಗಲ್ಲ. ಹೌದು, ಕಲ್ಲಲ್ಲೆಲ್ಲ ಉಜ್ಕೊಂತಾರೆ. ಓ ಮೈ ಗಾಡ್. ಚಾಕೋಲ್ ಉಜ್ಕೊಂತಾರೆ, ಚಾಕೋಲೆಲ್ಲ ಇದ್ ಮಾಡ್ಕೊಂತಾರೆ, ಬಿಸಿ 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 ನೀರು ಹಾಕೊಂತಾರೆ ತಡ್ಕೊಳಕಾಗ. ಈಗ ಸಾಮಾನ್ಯವಾಗಿ ನಮಗೋ ನಿಮಗೋ ಈ ತರ ಇಚ್ಚಿಂಗ್ ಬಂದ್ರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಅಂಥದ್ದು ಸೋರಿಯಾಸಿಸ್ ಪೇಷಂಟ್ಗೆ ದಿನವಿಡೀ, ವರ್ಷವಿಡೀ, ಜನ್ಮ ಪೂರ್ತಿ ಅವ್ರು ಕಳೆಯೋವರೆಗೂ ಕೂಡ ಈ ತರದಂತ ಲಕ್ಷಣಗಳಿರುತ್ತೆ. ಬ್ಯಾಚಣಿಗೆಲ್ಲ ಹಾಕೊಂಡು ತಿಕ್ಕೊಂತಿರ್ತಾರೆ. ತಿಕ್ಕದಾಗ ಏನಾಗ್ಬಿಡುತ್ತೆ ಅಂದ್ರೆ, ಅದು ಕೆರೆದಷ್ಟು ಇವ್ರಿಗೆ ಸಮಾಧಾನ ಆಗುದಿಲ್ಲ. ರಕ್ತ ಬರ್ತಾ ಇರುತ್ತೆ ಆದ್ರೂ ಸಮಾಧಾನ ಆಗುದಿಲ್ಲ. ಸರ್, ನಮಗೆ ರಾತ್ರಿ ಇಡೀ ಕೆರಿತಿರ್ತಾರೆ, ಕೆರೆದಾಗ ರಕ್ತ ಬಂದರೂ ಕೂಡ ಸಮಾಧಾನ ಆಗ್ತಿರೋದಿಲ್ಲ. ಮತ್ತೆ ಈ ಸಿಪ್ಪೆ ತರ ಪುಡಿ ತರ ದಪ್ಪ ತರ ಈ ಮರದ ಚಕ್ಕೆ ಹೇಗೆ ಹೇಳುತ್ತಲ್ಲ ಆ ತರ ಹೇಳುತ್ತೆ ಚರ್ಮ. ನೀವ್ ಹೇಳ ನೋಡಿದ್ರೆ ನಮಗೆ ತುಂಬಾ ಭಯ ಆಗ್ತಾ ಇದೆ ಸರ್. ಇದು ಬರ್ಲಿಕ್ಕೆ ಕಾರಣ ಏನು? ನೋಡಿ, ಹಲವಾರು ಕಾರಣಗಳಿದೆ ಇದು ಬರ್ಲಿಕ್ಕೆ. ಅದರಲ್ಲಿ ಒಂದು ವಂಶ ಪಾರಂಪರಿಕವಾಗೂ ಬರುತ್ತೆ, ಅಂದ್ರೆ ಜೆನೆಟಿಕ್ಸ್. ತಂದೆ ತಾಯಿಗಿದ್ರೆ, ಅಜ್ಜಿ ತಾತ ಈ ತರ ಯಾರಿಗಾದ್ರೂ ಇದ್ರೆ ಅವ್ರಿಗೂ ಕೂಡ ಬರುವಂತ ಸರ್ವೇ ಸಾಮಾನ್ಯ. ಎರಡನೇದಾಗಿ, ಕಾಯಿಲೆ ಬರ್ಲಿಕ್ಕೆ ಮುಖ್ಯವಾದಂತ ಕಾರಣ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ. ಯಾವ ವ್ಯಕ್ತಿಯಲ್ಲಿ ಅಶಿಸ್ತಿನ ಜೀವನ ಶೈಲಿ, ಅಶಿಸ್ತಿನ ಆಹಾರ ಪದ್ಧತಿ ಇರುತ್ತೆ, ಆ ವ್ಯಕ್ತಿಗಳಲ್ಲಿ ಸೋರಿಯಾಸಿಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಮ್ಮಲ್ಲಿ ವಿರುದ್ಧ ಆಹಾರ ಅಂತ ಕರಿತೀವಿ. ಅಂದ್ರೆ ಈ ಮೀನು ಮತ್ತು ಮೊಸರು ಮಿಕ್ಸ್ ಮಾಡ್ಕೊಂಡು ತಗೊಂಡಾಗ, ಅಥವಾ ಹಾಲು ಮತ್ತು ಉಪ್ಪು ಹಾಕೊಂಡು ತಗೊಂಡಾಗ, ಬಿಸಿ ಮತ್ತು ತಣ್ಣಗಿರೋದು ಸೇರಿಸಿ ತಗೊಂಡಾಗ, ಹಳಸಿರ್ತಕ್ಕಂಥ ಪದಾರ್ಥಗಳನ್ನ ತಿಂದಾಗ, ಅತಿ ಹುಳಿ, ಅತಿ ಖಾರ, ಅತಿ ಉಪ್ಪಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನ ತಿಂದಾಗ, ಮತ್ತು ಅತಿಯಾದಂಥ ಜಂಕ್ ಫುಡ್, ಅತಿಯಾದಂಥ ಸ್ಟ್ರೆಸ್, ಅಜೀರ್ಣ ಆದ್ರೂ ಭೋಜನ ಮಾಡುವಂಥದ್ದು, ರಾತ್ರಿ ಏಳುವಂಥದ್ದು, ಹಗಲು ಮಲಗುವಂಥದ್ದು, ಕೆಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು, ಈ ತರದಂತಹ ಆಹಾರ ಪದ್ಧತಿಯಿಂದ
ದೇಹದ ಒಳಗಡೆ ದೋಷಗಳ ವೈಪರೀತ್ಯದಿಂದ ಆಗುವಂತಹ ಒಂದು ಚರ್ಮದ ಕಾಯಿಲೆ ಸೋರಿಯಾಸಿಸ್. ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ನೀವ್ ಹೇಳೋದು ಫುಡ್ ಸ್ಟೈಲ್ ಕಾಮನ್ ಆಗಿದೆ. ಊಟ ಆದ ತಕ್ಷಣ ಐಸ್ ಕ್ರೀಮ್ ತಿಂತಾರೆ, ಜ್ಯೂಸ್ ಕುಡಿತಾರೆ, ಬಿಸಿ ಬಿಸಿ ಊಟ ಮಾಡಿ, ಅದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಅದನ್ನೇ ನಾವು ವಿರುದ್ಧ ಆಹಾರ ಅಂತ ಕರೀತೀವಿ. ಎಸ್, ಎಕ್ಸಾಕ್ಟ್ಲಿ, ಕೇಳಿಸ್ಕೊಳ್ಳಿ. ಇದನ್ನ ಆಟೋ ಇಮ್ಯೂನ್ ಡಿಸೀಸ್ ಅಂತಾನು ಕರೀತಾರೆ. ಆಟೋ ಇಮ್ಯೂನ್ ಅಂತಂದ್ರೆ ಏನಾಗ್ತಾ ಇರುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ ಚರ್ಮದ ಮೇಲ್ಗಡೆ ಆಕ್ರಮಣ ಮಾಡಿದಾಗ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಜೀವಕೋಶಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿ ಆಗುತ್ತೆ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾದಂತಹ ಜೀವಕೋಶಗಳು ಚರ್ಮದ ಮೇಲ್ಪದರಕ್ಕೆ ಬಂದಾಗ ಪ್ಯಾಚ್ 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 ತರ ಕಾಣುವಂಥದ್ದು. ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ ಚರ್ಮ ಇರೋದು ಔಟ್ ಸೈಡ್ ಅಲ್ಲಿ, ಅದೇನ್ ಪ್ರಾಬ್ಲಮ್ ಆಗಲ್ಲ, ಏನಾದ್ರೂ ಬಂದ್ರೆ ಹೊರಗಡೆಯಿಂದ ಬರ್ಬೇಕಷ್ಟೇ ಅಂತ. ಇವಾಗ ನೀವ್ ಹೇಳೋದ್ರಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಇನ್ಸೈಡ್ ನಾವೇನ್ ಫುಡ್ ಇಂಟೇಕ್ ಮಾಡ್ತೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಅದರಿಂದಲೂ ಕೂಡ ನಮ್ಮ ಸ್ಕಿನ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ. ಹೌದು, 100%. ಈ ಕಾಯಿಲೆ ಕಾಣುವಂಥದ್ದು ಹೊರಗಡೆ, ಆದ್ರೆ ನಾವು ಇದನ್ನ ಚಿಕಿತ್ಸೆ ಮಾಡಬೇಕಾಗಿರೋದು ದೇಹದ ಒಳಗಡೆ. ಯಾಕೆ ಈ ಕಾಯಿಲೆ ಒಂದು ಭಾವನಾತ್ಮಕವಾದಂಥ ಕಾಯಿಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಕಾಯಿಲೆ ಬಂದಂತ ವ್ಯಕ್ತಿಗಳು ಸಮಾಜದಲ್ಲಿ ಓಡಾಡಲಿಕ್ಕೇನೆ ತುಂಬಾ ಮುಜುಗರ ಪಟ್ಕೊಂತಾರೆ, ಭಯಭೀತರಾಗ್ತಾರೆ, ಆಂಗ್ಸೈಟಿ ಇರ್ತಾರೆ. ಬದುಕು ಒಂಥರ ಹೇಗೆ ಅಂದ್ರೆ, ನನಗೇನು ಬದುಕೇ ಇಲ್ವೇನೋ, ನಾನು ಬದುಕಲೇಬಾರದೇನೋ ಅನ್ನುವಂತ ಭಾವನೆಯಲ್ಲಿ ಇರ್ತಾರೆ. ಅಂದ್ರೆ ಅವ್ರ ಲೈಫಲ್ಲಿ ಎಲ್ಲ ಎಮೋಷನಲ್ ಕಳ್ಕೊಳ್ತಾರೆ ಅಂದಂಗ ಆಯ್ತು, ಕಂಟ್ರೋಲ್ಗೆ ಸಿಗಲ್ಲ. ಯಾಕೆಂದ್ರೆ ಯಾರಾದ್ರೂ ಇನ್ನೊಬ್ರು ನಮ್ಮನ್ನ ನೋಡಿದ್ರೆ ಏನ್ ಅನ್ಕೊಳ್ತಾರೋ, ಎಲ್ಲ ಆಡ್ಕೊಳ್ತಾರೋ, ಇದೇ ಕೀಳರಿಮೆಯಿಂದ ಜೀವನ ಮಾಡ್ತಾ ಇರ್ತಾರೆ ಅಂದಂಗ ಆಯ್ತು. ಅವಾಗ್ಲೇ ನಾನು ನಿಮಗೆ ಫೋಟೋಗ್ರಾಫ್ಸ್ ತೋರಿಸ್ತೇನೆ ನಿಮಗೆ. ಆ ತರ ಒಬ್ಬ ಮನುಷ್ಯನಿಗೆ ಯಾರಿಗಾದ್ರೂ ಬಂದ್ರೆ ನಾವು ಊಹೆ ಮಾಡ್ಲಿಕ್ಕೂ ಆಗುದಿಲ್ಲ. ಅವ್ರ ಪಕ್ಕನೇ ಯಾರು ಹೋಗಲ್ಲ. ಇದೊಂದು ಅಜ್ಞಾನ, ಜನಸಾಮಾನ್ಯರಲ್ಲಿರ್ತಕ್ಕಂತಹ ಒಂದು ಅಜ್ಞಾನ ಅಂತ ಹೇಳ್ತೀವಿ. ಸರ್, ಸೋರಿಯಾಸಿಸ್ ಬಂದಿದೆ ಅಂತ ಹೇಳಿದಾಗ ಆ ವ್ಯಕ್ತಿನ ನೋಡಿದಾಗ, ಆ ವ್ಯಕ್ತಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅಥವಾ ಅವನ ಜೊತೆ ಊಟ ಮಾಡಿದ್ರೆ, ಅವನ ಜೊತೆ ಮಲಗೋದ್ರಿಂದ ಸೋರಿಯಾಸಿಸ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಜನಗಳಲ್ಲಿ ಕಲ್ಪನೆ ಇದೆ. ಸ್ಪ್ರೆಡ್ ಆಗುತ್ತೆ ಸರ್ ಹಾಗಾದ್ರೆ? ಹಾಗಲ್ಲ. ಇದೇನಾಗುತ್ತೆ ಅಂದ್ರೆ, ನಾವ್ ಯಾವ್ದಾದ್ರೂ ಒಂದು 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 ಸೋರಿಯಾಸಿಸ್ ಪೇಷಂಟ್ ನ ನೋಡಿದಾಗ ಏನಾಗ್ಬಿಡುತ್ತೆ, ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಚರ್ಮದಲ್ಲಿ ಕಾಣುವಂತ ಕಾಯಿಲೆ. ಅಂದ್ರೆ ನಮ್ಮ ಸೌಂದರ್ಯದ ಒಂದು ಪ್ರತೀಕ ಏನಪ್ಪಾ ಅಂದ್ರೆ ಚರ್ಮ. ಈ ಚರ್ಮಕ್ಕೆ ಒಂದು ಚಿಕ್ಕ ಮೊಡವೆ ಆದ್ರೂ ನಮ್ಗೆ ತಡ್ಕೊಳಕ್ ಆಗುದಿಲ್ಲ. ಅಂಥದ್ದು ಒಬ್ಬ ಮನುಷ್ಯನಿಗೆ ಈ ಪ್ಯಾಚಸ್ ಕಂಡ ತಕ್ಷಣ ಏನಾಗ್ಬಿಡುತ್ತೆ, ಈ ಮನುಷ್ಯನಿಗೆ ಏನೋ ಒಂದು ಚರ್ಮದ ಕಾಯಿಲೆ ಇದೆ, ಇದು ಭಯಾನಕವಾದಂತ ಒಂದು ಚರ್ಮದ ಕಾಯಿಲೆ. ಇದನ್ನ ಈ ಮನುಷ್ಯನ ಹತ್ರ ಹೋದ್ರೆ ಅಥವಾ ಈ ಮನುಷ್ಯನ ಜೊತೆ ನಾನು ನಿಂತ್ಕೊಂಡು ಮಾತಾಡಿದ್ರೆ ಅಥವಾ ಈ ವ್ಯಕ್ತಿ ಬಳಸಿರ್ತಕ್ಕಂಥ ವಸ್ತುಗಳನ್ನ ಯಾವ್ದಾದ್ರು ಬಳಸಿದ್ರೆ ನನಗೂ ಅಂಟುವಂತಹ ಕಾಯಿಲೆ ಆಗಬಹುದು ಅನ್ನುವಂತ ಒಂದು ಭಯಭೀತರಾಗಿರ್ತಾರೆ. ಆದ್ರೆ ಈ ಭಯ ಒಂದು ಉಟ್ಕೊಡುತ್ತೆ ಆ ಮನುಷ್ಯನಲ್ಲಿ. ಇದನ್ನ ನಾನು ದಿನನಿತ್ಯ ನನ್ನ ಪೇಷಂಟ್ಸ್ ಅಲ್ಲಿ ನೋಡ್ತೀನಿ. ನನಗೆ ಎಂತೆಂಥ ಪೇಷಂಟ್ಸ್ ಬಂದಿದ್ದಾರೆ ಅಂತ ಅಂದ್ರೆ ನೋಡಿ, ಈ ಕಾಯಿಲೆ ಬಂದಂತ ವ್ಯಕ್ತಿಗಳು ರೀಸೆಂಟ್ಲಿ ನೆನ್ನೆನೋ ಮೊನ್ನೆನೋ 5 ತಿಂಗಳಾಗಿದೆ ಅಷ್ಟೇ ಆ ಹುಡುಗಿಗೆ ಮದುವೆ ಆಗಿ ಸೋರಿಯಾಸಿಸ್ ಒಂದೇ ಒಂದು ಪ್ಯಾಚ್ ಕಂಡಿರೋದ್ರಿಂದ ಅವರ ಗಂಡ ಬಿಟ್ಟು ಹೋಗಿದ್ದಾರೆ. ಇಷ್ಟು ಒಂದು 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 ಅಜ್ಞಾನ ಜನರಲ್ಲಿ ತುಂಬಿಕೊಂಡಿದೆ ಅಂದ್ರೆ, ನಾನು ಅವ್ರಿಗೆ ಹೇಳಿದೆ, ಒಂದು ನೋಡಿ, ರೋಗ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ದೇಹ ಅಂದ್ಮೇಲೆ ರೋಗ ಸಹಜ. ಈ ಒಂದು 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 ತರದಂತ ಚರ್ಮದ ಕಾಯಿಲೆಗಳು ಬಂದಾಗ ಅತಿರೇಕವಾದಂತಹ ಒಂದು 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 ನಿರ್ಧಾರಕ್ಕೆ ಹೋಗ್ತಾರೆ, ಡೈವರ್ಸ್ಗಳಾಗುತ್ತೆ. ಈ ಲೆವೆಲ್ಗೆ ಡೈವರ್ಸ್ಗಳಾಗಿರುವಂಥದ್ದು ನೋಡಿದ್ದೇನೆ. ಮಕ್ಕಳುಗಳನ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಚಿಲ್ಡ್ರನ್ ಅಲ್ಲೂ ಬರುತ್ತೆ ಸೋರಿಯಾಸಿಸ್. ನಾನು 3 ತಿಂಗಳಿಂದ ಮಗುವಿನಿಂದ ಹಿಡಿದು 70-80 ವರ್ಷದ ಮುದುಕರಿಗೂ ನೋಡಿದ್ದೀನಿ. ಇದು ಹೇಗಂದ್ರೆ, ನಾನು ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಒಬ್ಬ ಹುಡುಗ, ನಾನು ನಿಮಗೆ ಆಮೇಲೆ ಫೋಟೋಗ್ರಾಫ್ಸ್ ತೋರಿಸ್ತೀನಿ, 2 ವರ್ಷದಿಂದ ಒಂದೇ ರೂಮಲ್ಲಿ ಕೂಡ ಹಾಕಿದ್ದಾರೆ, ಸಪರೇಟ್ ತಟ್ಟೆ ಮತ್ತು ಲೋಟ ಕೊಟ್ಟು. ಅವ್ರ ಮನೆಯವರೇ ಹೊರಗಡೆ ಬಿಡಿ, ಮನೆಯವರೇ ಆತರ ಮಾಡೋದನ್ನ ನೋಡಿದ್ದೀನಿ. ಈ ಕಾಯಿಲೆ ಬಂದಿದೆ ಅಂತ ಹೇಳಿ ನಮಗೂ ಸ್ಪ್ರೆಡ್ ಆಗುತ್ತೆ ಅಂತ. ಮತ್ತು ಈ ಒಂದು ತಪ್ಪು ಕಲ್ಪನೆ ಹೇಗಿರುತ್ತೆ ಅಂತ ಅಂದ್ರೆ, ಮುಟ್ಟಿದ್ರೆ ಬರುತ್ತೆ ಅನ್ನುವಂಥದ್ದು. ದಯವಿಟ್ಟು ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಜನಸಾಮಾನ್ಯರಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕಾದೇನಪ್ಪಾ ಅಂದ್ರೆ, ಇದು ಹರಡುವಂತ ಕಾಯಿಲೆ ಅಲ್ಲ. ಯಾಕೆಂದ್ರೆ 20 ವರ್ಷಗಳಿಂದ ನಾನು ಈ ಚಿಕಿತ್ಸೆ ಮಾಡ್ತಾ ಬರ್ತಾ ಇದ್ದೀನಿ. ನಾನು ಪೇಷಂಟ್ಗಳನ್ನ ನೋಡ್ತಾ ಇದ್ದೀನಿ, ಬರೇ ಕೈಯಲ್ಲಿ ಮುಡ್ತೀನಿ ನಾನು. ಇದು ಹರಡುವಂತ ಕಾಯಿಲೆ. ಹರಡೋ ಹಾಗಿದ್ದಿದ್ರೆ ಫಸ್ಟ್ ನನಗೆ ಬರಬೇಕಿತ್ತು. ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಸೋರಿಯಾಸಿಸ್ ಪೇಷಂಟ್ ಬಂದಿದ್ರೆ ಅವರಿಗೆ ನೀವು ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಸೋರಿಯಾಸಿಸ್ ಇಂದ ಏನಾದ್ರೂ ಹೊರಗಡೆ ಬರಬೇಕು ಅಂದ್ರೆ ಅವನು ಭಾವನಾತ್ಮಕವಾಗಿ ವಾಸಿಯಾಗೋದು ಮುಖ್ಯ. ನೀವು
ಅವರಿಗೆ ಒಂದು ಧೈರ್ಯವನ್ನು ತುಂಬುವಂಥದ್ದು, ಆತ್ಮವಿಶ್ವಾಸವನ್ನು ತುಂಬುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸರ್, ನೀವ್ ಹೇಳಿದ್ರಿ ಸೋರಿಯಾಸಿಸ್ ಬಂದಿದೆ ಅಂತ ಹೇಳಿದಾಗ ಅವರು ಎಮೋಷನಲಿ ಕಂಟ್ರೋಲ್ ಇರಲ್ಲ ಅಂತ. ಯಾವ ಲೆವೆಲ್ಗೆ ಹೋಗ್ಬಹುದು ಅವರು? ಆತ್ಮಹತ್ಯೆ ಮನೋಭಾವನೆ ಇರುತ್ತೆ. ಆತ್ಮಹತ್ಯೆ ಆ ಮನೋಭಾವನೆ ಸ್ಟೇಜ್ವರೆಗೂ ಆ ರೀಚ್ ಸ್ಟೇಜ್ ಆಗ್ತಾರೆ. ವರೆಗೂ ಹೋಗುವಂಥವ್ರು ಇದ್ದಾರೆ, ನಾನು ನೋಡಿದ್ದೀನಿ. ಆದ್ರೆ ಅದರ ಯೋಚನೆ ಮಾಡೋದು ತಪ್ಪು. ಆ ಥರ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಇದಕ್ಕೆ ಪರಿಹಾರ ಇದೆ, ಇದಕ್ಕೆ ಚಿಕಿತ್ಸೆ ಇದೆ. ಅವರು ಸಾಮಾನ್ಯರ ಹಾಗೆ ಸಮಾಜದಲ್ಲಿ ಓಡಾಡ್ಬೋದು, ಒಂದು ಒಳ್ಳೆ ಉಡುಪನ್ನ ಹಾಕೋಬಹುದು, ಸಮಾಜದಲ್ಲಿ ಧೈರ್ಯವಾಗಿ ತಲೆ ಎತ್ತಿ ಓಡಾಡ್ಬೋದು, ಮದುವೆ ಮಾಡ್ಕೋಬಹುದು, ಸರ್ವೇ ಸಾಮಾನ್ಯವಾದಂತಹ ಸಂತೋಷವಾದಂತಹ ನೆಮ್ಮದಿ ಜೀವನವನ್ನು ಅವರು ನಡೆಸಬಹುದು. ಆದರೆ ಯಾವ ರೀತಿ ಅದನ್ನ ನಾನು ಆಯುರ್ವೇದದ ಚಿಕಿತ್ಸೆಯ ಮೂಲಕ ಇದನ್ನ ಮಾಡ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಕಾಯಿಲೆಯನ್ನ ನಾವು ಶಾಶ್ವತವಾಗಿ ಮತ್ತು ಬೇರು ಸಮೇತ ಕಿತ್ತಾಕಿದ್ರೆ ಈ ಕಾಯಿಲೆಯಿಂದ ಸಂಪೂರ್ಣವಾಗಿ ಅವರನ್ನ ಮುಕ್ತರನ್ನಾಗಿ ಮಾಡಿ ಅವ್ರಿಗೂ ಕೂಡ ಒಂದು ಒಳ್ಳೆ ಜೀವನವನ್ನ ಕಲ್ಪಿಸಬಹುದು. ಸರ್, ಡ್ಯಾಂಡ್ರಫ್ ಒಂದು ಫ್ಲೇಕ್ಸ್ ಎಲ್ಲ ಉದುರುತ್ತಾ ಇರುತ್ತೆ, ಅದನ್ನು ಕೂಡ ಒಂದು ಸೋರಿಯಾಸಿಸ್ ನ ಭಾಗನ? 100% ಇದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆಗಿರುತ್ತೆ. ನೋಡಿ, ಬಹಳಷ್ಟು ಜನಕ್ಕೆ 6 ತಿಂಗಳು 1 ವರ್ಷಗಳ ಗಟ್ಲೆ ಡ್ಯಾಂಡ್ರಾಫ್ ತರ ಬೀಳುವಂಥದ್ದನ್ನ ನಾನು ನೋಡಿದ್ದೀನಿ. ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಇದನ್ನ ಡ್ಯಾಂಡ್ರಾಫ್ ಅಂತ ಯಾಕೆ ಅನ್ಕೊಂತಾರೆ ಅಂದ್ರೆ, ಸೋರಿಯಾಸಿಸ್ ಮತ್ತೆ ಡ್ಯಾಂಡ್ರಾಫ್ ನೋಡ್ಲಿಕ್ಕೆ ಸಿಮಿಲ್ಯಾರಿಟೀಸ್ ಇರೋದ್ರಿಂದ ಆತರ ಅನ್ಕೊಂತಾರೆ. ಯಾವ ವ್ಯಕ್ತಿಯಲ್ಲಿ 6 ತಿಂಗಳ ನಂತರನೂ ಕೂಡ ಡ್ಯಾಂಡ್ರಾಫ್ ತರ ಉದುರ್ತಾ ಇದೆ, ತಲೆಯ ಚರ್ಮದಲ್ಲಿ ಸಿಪ್ಪೆ ಸಿಪ್ಪೆ ತರ ಹೇಳ್ತಾ ಇದ್ರೆ, ಅಥವಾ ನಾವು ಕೂದಲನ್ನ ಸರಿಸಿದ್ರೆ ₹1 ಗಾತ್ರದಂತ ಪ್ಯಾಚಸ್ ಕಾಣುತ್ತೆ, ಕೆರೆದಾಗ ಸಿಪ್ಪೆ ಸಿಪ್ಪೆ ತರ ಎದ್ದೇಳುತ್ತೆ, ಚಿಕ್ಕ ಚಿಕ್ಕ ರಕ್ತದ ಕಣಗಳು ಕಾಣುತ್ತೆ, ಇದು ಸೋರಿಯಾಸಿಸ್. ಡ್ಯಾಂಡ್ರಫ್ ಏನಪ್ಪಾ ಅಂದ್ರೆ ಒಂದು ಜಸ್ಟ್ ಹೊಟ್ಟಷ್ಟೇ. ಈ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಕುತ್ತಿಗೆ ಹತ್ರ, ಕಿವಿ ಹಿಂದಗಡೆ, ಹಣೆ ಭಾಗದಲ್ಲೆಲ್ಲ ಆಗುತ್ತೆ. ತಲೆಗೆ ಸ್ನಾನ ಮಾಡಿದ್ರೆ ಮರು ದಿವಸನೇ ಅವ್ರಿಗೆ ಚಕ್ಕೆ ಚಕ್ಕೆ ತರ ಹೇಳ್ತಾ ಇರುತ್ತೆ. ಬಹಳಷ್ಟು ಜನ ಇದಕ್ಕೆ ಎಷ್ಟೋ ತರದ ಶಾಂಪುಗಳನ್ನ, ಲೋಷನ್ಗಳನ್ನ ಎಲ್ಲ ಬಳಸ್ತಾರೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಸೋರಿಯಾಸಿಸ್ಗೂ ಮತ್ತು ಡ್ಯಾಂಡ್ರಫ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೊಟ್ಟು ಕೇವಲ ಸಾಮಾನ್ಯವಾದಂಥ ಹೊಟ್ಟಷ್ಟೇ. ಆದರೆ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ನಿಮಗೆ ₹1 ಗಾತ್ರದಂಥ ಪ್ಯಾಚಸ್ ಕಾಣುತ್ತೆ, ಅಥವಾ ಬಹಳಷ್ಟು ಜನ ಮುಡಿ ಕೊಟ್ಟಾಗ ತಲೆಗೆ ಪ್ಯಾಚ್ ಪ್ಯಾಚ್ ತರ ಕಾಣುವಂಥದ್ದು, ಸಿಪ್ಪೆ ಸಿಪ್ಪೆ ತರ ಕಾಣುವಂಥದ್ದು ನೀವು ಗಮನಿಸಿರ್ತೀರ. ದಯವಿಟ್ಟು ಇದು ಡ್ಯಾಂಡ್ರಫ್ ಅಲ್ಲ, ಇದು ಸ್ಕ್ಯಾಲ್ಪ್ ಸೋರಿಯಾಸಿಸ್. ದಯವಿಟ್ಟು ಇದನ್ನ ಒಂದು ಸಲ ನಿಮ್ಗೆ ಅನಿಸಿದಾಗ ಖುದ್ದಾಗಿ ಬಂದು ಇದನ್ನ ಡಯಾಗ್ನೋಸ್ ಮಾಡಿಕೊಂಡು ಡಾಕ್ಟರ್ ಹತ್ರ ಇದಕ್ಕೆ ಚಿಕಿತ್ಸೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸರ್, ಹಾಗಾದ್ರೆ ಸೋರಿಯಾಸಿಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಸರ್? ಹಲವಾರು ವಿಧಗಳಿದೆ ಸೋರಿಯಾಸಿಸ್ ಅಲ್ಲಿ. ಈಗ ನಾನು ಒಂದು ಹೇಳಿದೆ, ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್. ಇನ್ನು ಅಂಗೈ ಮತ್ತು ಅಂಗಾಲಲ್ಲಾಗ್ತಕ್ಕಂಥ ಒಂದು ರೀತಿ ಸೋರಿಯಾಸಿಸ್. ಈ ಅಂಗೈ ಆದಾಗ ಏನಾಗುತ್ತೆ, ಅಂಗೈ ಎಲ್ಲ ಒಡೆದು ಬಿಟ್ಟಿರುತ್ತೆ, ರಕ್ತ ಸೋರ್ತಾ ಇರುತ್ತೆ. ಈ ತರ ಥ್ಯಾಂಕ್ಸ್ ಕೊಡೋದಿಲ್ಲ. ನಾನು ಎಷ್ಟೋ ಒಂದು IT ಕಂಪ್ನೀಸ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ನೋಡಿದ್ದೀನಿ. ಒಂದು ಒಳ್ಳೆ ಹುದ್ದೆಯಲ್ಲಿರ್ತಾರೆ. ಈ ಮೀಟಿಂಗ್ಗಳು ಆಗ್ಬೇಕಾದ್ರೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅವರು ಈ ತರ ಕೈನ ಈ ತರ ಮುಚ್ಕೊಂಡೇ ಮಾತಾಡ್ತಿರ್ತಾರೆ. ಇವತ್ತು ಬೆಳಿಗ್ಗೆ ಒಬ್ರು ಡಾಕ್ಟರ್ ಅವರು ಒಬ್ರು ಸರ್ಜನ್ ಆಗಿದ್ರು. ಅವ್ರಿಗೆ ಹ್ಯಾಂಡಲ್ ಸೋರಿಯಾಸಿಸ್ ಆಗಿದ್ರಿಂದ ಅವರು ಸರ್ಜರಿ ಮಾಡೋದನ್ನೇ ಬಿಟ್ಟಿದ್ದಾರೆ. ಓ ಮೈ ಗಾಡ್, ಡಾಕ್ಟರ್ಗೆನೆ ಸೋರಿಯಾಸಿಸ್ ಬಂದಿದ್ಯಾ? ಡಾಕ್ಟರ್ ಕೂಡ ಮನುಷ್ಯ ಅಲ್ವಾ? ಇಂಥವ್ರಿಗೆ ಬರುತ್ತೆ, ಇಂಥವ್ರಿಗೆ ಬರಲ್ಲ ಅಂತಲ್ಲ, ಎಲ್ಲರಿಗೂ ಬರುತ್ತೆ. ಎಲ್ಲ ವರ್ಗದವ್ರಿಗೂ ಬರುತ್ತೆ, ಎಲ್ಲ ವಯೋಮಾನದವ್ರಿಗೂ ಬರುತ್ತೆ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪಾಮ್ ಸೋರಿಯಾಸಿಸ್ ಯಾವ ತರ ಇರುತ್ತೆ ಅಂತ, ಕಾಲಲ್ಲೆಲ್ಲ ಒಡೆದಿರುತ್ತೆ, ಕಾಲಲ್ಲೆಲ್ಲ ರಕ್ತ ಸೋರ್ತಾ ಇರುತ್ತೆ, ಕಟ್ಟಾಗಿ ನಡಿಲಿಕ್ಕೂ ಆಗುದಿಲ್ಲ. ಇದನ್ನ ಪಲ್ಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರಿತೇವೆ. ಇನ್ನು ತೊಡೆ ಸಂಧಿಗಳಲ್ಲಿ, ಹೊಟ್ಟೆ ಭಾಗದಲ್ಲಿ, ಕಂಕಳ ಭಾಗದಲ್ಲಿ ಆಗುವಂತಹ ಒಂದು ರೀತಿ ಸೋರಿಯಾಸಿಸ್ನ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಕರೀತೇವೆ. ಇದು ಬಂದಾಗ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಇದು ಫಂಗಲ್ ಇನ್ಫೆಕ್ಷನ್ ಅಂತ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ. ಆದ್ರೆ ದಯವಿಟ್ಟು ಇದು ಫಂಗಲ್ ಇನ್ಫೆಕ್ಷನ್ ಅಲ್ಲ. ಇವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ, ಈ ಫಂಗಲ್ ಇನ್ಫೆಕ್ಷನ್ ಅಂತ ತಿಳ್ಕೊಂಡು ಈ ಆಂಟಿ ಫಂಗಲ್ ಕ್ರೀಮ್ಸ್ ಎಲ್ಲ ಬಳಸ್ತಾರೆ. ಈ ಆಂಟಿ ಫಂಗಲ್ ಕ್ರೀಮ್ ಬಳಸ ಕಮ್ಮಿ ಆದಂಗೆ ಅನ್ಸುತ್ತೆ, ಮತ್ತೆ ಬರುತ್ತೆ. ಆದ್ರೆ ಇದು ಕೂಡ ಒಂದು ಸೋರಿಯಾಸಿಸ್. ಈಗ ನೋಡಿ, ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಅಂದ್ರೆ, ಈಗ ಒಬ್ಬ ಮನುಷ್ಯನಿಗೆ ಸೋರಿಯಾಸಿಸ್ ಇತ್ತು ಅಂತ ತಿಳ್ಕೊಳ್ಳಿ, ಇನ್ವರ್ಸ್ ಸೋರಿಯಾಸಿಸ್. ಯಾವುದೋ ಒಂದು ಹೊರಗಡೆ ನಡ್ಕೊಂಡು ಹೋಗ್ತಿರ್ತಾನೆ, ಒಂದು ಟ್ರಾಫಿಕ್ ಅಲ್ಲಿ ಇರ್ತಾನೆ, ಅಥವಾ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಇರ್ತಾನೆ, ಅವನಿಗೆ ಭಯಾನಕವಾದಂಥ ತುರಿಕೆ ಕಾಡುತ್ತೆ. ಇದು ಎಷ್ಟು ಪೇನ್ಫುಲ್ ಅಂದ್ರೆ, ನಾನು ಇದನ್ನ ಪ್ರತಿ ದಿವಸನೂ ಕೂಡ ಪೇಷಂಟ್ಸ್ ಹತ್ರ ಕೇಳಿದ್ದೀನಿ. ಅಂತ ಒಂದು ಕಾಯಿಲೆ ಇದು, ಮುಜುಗರ. ನೋವು ಅನ್ನುವಂಥದ್ದು
ಅಷ್ಟೇ ತೀವ್ರತರದಲ್ಲಿರುತ್ತೆ. ಗಂಡು ಹೆಣ್ಣು ಮಗು ಮುದುಕರು ಅಂತ ಇರೋದಿಲ್ಲ, ಎಲ್ಲರಿಗೂ ಹಾಗೆ ಇರುತ್ತೆ. ಅದಕ್ಕೆ ಸೋರಿಯಾಸಿಸ್ನ ನಾವು 1 ಅಥವಾ 2 ಪ್ಯಾಚ್ ಇರಬೇಕಾದ್ರೆ ಎಚ್ಚೆತ್ಕೋಬೇಕು. ಸರ್, ಇವಾಗ ಪ್ಯಾಚಸ್ ಬಂತು ಅಂತ ಹೇಳಿದಾಗ ಕೆಲವೊಬ್ರು ತನ್ನು ಅಂತ ಇಗ್ನೋರ್ ಮಾಡ್ತಾರ, ಹೇಗೇನು ತನ್ಗುನು ಸೋರಿಯಾಸಿಸ್ಗೂ ಏನ್ ಡಿಫ್ರೆನ್ಸ್? ತೊನ್ನು ಅನ್ನುವಂಥದ್ದು ವಿಟಿಲಿಗೋ ಒಂದು ಬಿಳಿ ಮಚ್ಚೆ ರೋಗ. ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಕೆಂಪಾಗಿರ್ತಕ್ಕಂಥ ದಪ್ಪ ಪ್ಯಾಚ್. ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಇದು ರೆಡ್ ಕಲರ್ ಅಲ್ಲಿ ಪ್ಯಾಚಸ್ ಇದು ರೆಡ್ ಕಲರ್ ಅಲ್ಲಿ ಬ್ರೌನಿಶ್ ಅಲ್ಲಿ ಇರುತ್ತೆ, ಅದು ಕೇವಲ ವೈಟಿಶ್ ಕಲರ್ ಆಗಿರುತ್ತೆ ಸ್ಕಿನ್. ಅದನ್ನ ವಿಟಿಲಿಗೋ ಅಂತ ಕರಿತೀವಿ ನಾವು. ಹಾಗೆ ಸೋರಿಯಾಸಿಸ್ ಅಲ್ಲಿ ಇನ್ನೂ ಕೆಲವೊಂದು ವಿಧಿಗಳಿದೆ. ಈ ಸೋರಿಯಾಸಿಸ್ನ ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಅದು ಹೋಗುವಂಥದ್ದು ಉಗುರು ತನ್ನ ಬಣ್ಣವನ್ನೆಲ್ಲ ಕಳ್ಕೊಳ್ಳುತ್ತೆ, ಉಗುರು ಸುತ್ತರ ಆಗುತ್ತೆ. ಇದು ಯಾರಿಗಾದ್ರೂ ಒಬ್ರು ಮಧ್ಯ ವಯಸ್ಕಿನ ಅಥವಾ ಮದುವೆ ಆಗುವಂತಹ ಒಬ್ಬ ಹೆಣ್ಣು ಮಗಳಿಗೆ ಏನಾದ್ರು ನೈಲ್ ಸೋರಿಯಾಸಿಸ್ ಆದ್ರೆ ಹೇಗೆ ಹೇಳಿ, ಮದುವೆನೇ ಕ್ಯಾನ್ಸಲ್ ಆಗುತ್ತೆ. ಹೌದು, ಅಂದ್ರೆ ಎಷ್ಟು ದಿನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಆ ರೀತಿಯಾಗಿ ಟರ್ನ್ ಆಗುತ್ತೆ ಸರ್? ಎಷ್ಟು ದಿನದೊಳಗಡೆ ನಾವು ಕಾಂಟ್ಯಾಕ್ಟ್ ಎಷ್ಟು ಮಾಡ್ಬೇಕಾಗುತ್ತೆ? ದಿವಸ ಅಂತ ಅಲ್ಲ, ಏನಾಗುತ್ತೆ ಅಂದ್ರೆ ಸೋರಿಯಾಸಿಸ್ 1 ಅಥವಾ 2 ಪ್ಯಾಚ್ ಇರ್ಬೇಕಾದ್ರೆ ಟ್ರೀಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಡೇ ಬೈ ಡೇ ಸ್ಪ್ರೆಡ್ ಆಗ್ತಾನೆ ಅದು ಊರಿಗೆ ಹೋಗುವಂಥದ್ದು. ಕೆಲವೊಬ್ರು ಊರಿಗೆ ಫಸ್ಟ್ ಬರುತ್ತೆ. ನೀವ್ ಇಷ್ಟು ಕೇಸ್ ಸ್ಟಡೀಸ್ ಮಾಡಿದೀರಾ, ಸಾಮಾನ್ಯವಾಗಿ ಯಾವ ಬಾಡಿ ಪಾರ್ಟ್ಸ್ ಅಲ್ಲಿ ಜಾಸ್ತಿ ಸೋರಿಯಾಸಿಸ್ ಬಂದಿರುತ್ತೆ? ಇಲ್ಲ, ಎಲ್ಲಾ ರೀತಿ ಸೋರಿಯಾಸಿಸ್ ಕೂಡ ನಾನು ಈಕ್ವಲ್ ಆಗಿ ನೋಡಿದ್ದೀನಿ. ನಾನು ಜಾಸ್ತಿ ಕಮ್ಮಿ ಅಂತ ಅಲ್ಲ, ಇಲ್ಲಿ ಯಾವ ವರ್ಗದ ಜನಕ್ಕೆ ಜಾಸ್ತಿ ಅಂತ ಹೇಳ್ಬೋದು ನಾವು. ಇದು ಮಧ್ಯವಯಸ್ಕರಲ್ಲಿ ಅಂದ್ರೆ 20 ರಿಂದ 30 ವಯಸ್ಸಿರ್ತಾರಲ್ಲ ಅಂತ ವ್ಯಕ್ತಿಗಳಿಗೆ ಜಾಸ್ತಿ ಬರುವಂತ ಕಾಯಿಲೆ. ಅಂದ್ರೆ ಯಂಗ್ ಏಜ್ ಅವ್ರೆ? ಹೌದು, ಯಂಗ್ ಏಜ್ ಅವ್ರಿಗೆ ಜಾಸ್ತಿ. ಓಕೆ, ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ. ಬಿಕಾಸ್ ಆಫ್ ಫುಡ್ ಸ್ಟೈಲ್ ಅಂತೀರಾ ಅಥವಾ ಲೈಫ್ ಸ್ಟೈಲ್ ಅಂತೀರಾ? ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್, ಇಂಡಿಸಿಪ್ಲಿನ್ ಫುಡ್ ಲೈಫ್ ಸ್ಟೈಲ್, ಇಂಡಿಸಿಪ್ಲಿನ್ ಫುಡ್ ಹ್ಯಾಬಿಟ್ ಒಂದು ಸೋರಿಯಾಸಿಸ್ಗೆ ಕಾರಣ. ಸರ್, ಸೋರಿಯಾಸಿಸ್ ಬಂದಾಗ ಹೈಜೀನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ತುಂಬಾ ಹೈಜೀನ್ ಆಗಿರ್ಬೇಕು ನಾವು. ಹಾಗಂತ ಇದು ಹರಡುತ್ತೆ ಮುಟ್ಟಿದ್ರೆ ಬರುತ್ತೆ ಅಂತ ಅಲ್ಲ, ಆದ್ರೆ ಏನಪ್ಪಾ ಅಂದ್ರೆ ನಾವು ಹೈಜೀನ್ ಆಗಿ ಇರ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಫರ್ದರ್ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆಗಳಿದೆ. ಒಂದು ಸೋರಿಯಾಸಿಸ್ ಇದೆ, ಅಲ್ಲಿ ಪಸ್ ಡಿಸ್ಚಾರ್ಜ್ ಆಗುತ್ತೆ. ಪ್ಯಾಚಸ್ ಅಲ್ಲೆಲ್ಲ ಪಸ್ ಕಲೆಕ್ಟ್ ಆಗಿ ನೀರ್ ತರ ಸೋರುವಂತದ್ದು ನೋಡಿದೀನಿ ನಾವು. ಅವಾಗ ಸ್ಮೆಲ್ ಎಲ್ಲ ಬರುತ್ತೆ ಖಂಡಿತವಾಗ್ಲು. ಸೊ ಅದಕ್ಕೋಸ್ಕರ ನಾವು ಹೈಜೀನ್ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ನೀವ್ ಹೇಳ್ತಾ ಇದ್ರಿ ಆಯುರ್ವೇದದಲ್ಲಿ ಶಾಶ್ವತವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ, ಹೇಗೆ ಸರ್? ನೋಡಿ, ಸೋರಿಯಾಸಿಸ್ಗೆ ಬಂದಾಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ತಾತ್ಕಾಲಿಕವಾದಂತ ಚಿಕಿತ್ಸೆಗಳಿಗೆ ಮೊರೆ ಹೋಗ್ತಾರೆ. ಅಂದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಅವಾಗಲೇ ಹೇಳಿದಾಗೆ ನಾನು ಈ ಕ್ರೀಮ್, ಆಯಿಂಟ್ಮೆಂಟ್ಗಳು ಅಥವಾ ಸ್ಟೀರಾಯ್ಡಲ್ ಮಾತ್ರೆಗಳನ್ನ ತಗೊಂಡಾಗ ಇದು ತಾತ್ಕಾಲಿಕವಾಗಿ ಕಮ್ಮಿ ಆದಾಗ ಅನ್ಸುತ್ತೆ, ಮತ್ತೆ ಬರ್ತಾ ಇರುತ್ತೆ. ಆದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಶಾಶ್ವತವಾದ ಪರಿಹಾರ ಇದೆ. ಅಂದ್ರೆ ಇದನ್ನ ಬೇರ್ ಸಮೇತನೇ ಕಿತ್ತಾಕ್ಬೋದು. ನಾವು ಇದನ್ನ ರೂಟ್ ಸಮೇತ ಕಿತ್ತಾಕ್ಲಿಕ್ಕೆ ಒತ್ತು ಕೊಡಬೇಕೇ ಹೊರತು ಲಕ್ಷಣಗಳು ಕಮ್ಮಿ ಮಾಡ್ಲಿಕ್ಕೆ ಅಲ್ಲ. ಈ ಕಾಯಿಲೆಯನ್ನ ನಾವು ಶಾಶ್ವತವಾಗಿ ಗುಣ ಮಾಡಬೇಕು ಅಂದ್ರೆ ದೇಹವನ್ನೇ ಶುದ್ಧಿ ಮಾಡಬೇಕು. ಇನ್ನೊಂದು ಮಿತ್ತಿದೆ, ಸೋರಿಯಾಸಿಸ್ ಬಂದ್ರೆ ಅದು ಪರ್ಮನೆಂಟ್ ಆಗಿ ಇದ್ದೇ ಇರುತ್ತೆ, ಅದು ವಾಸನೆ ಆಗದಿರಂತ ಕಾಯಿಲೆ ಅಂತ. ಇಲ್ಲ, ಹಾಗಲ್ಲ. ಇದು ಸಂಪೂರ್ಣವಾಗಿ ಶಾಶ್ವತವಾಗಿ ಗುಣ ಆಗುವಂತ ಕಾಯಿಲೆ. ಅದೇನಪ್ಪಾ ಅಂದ್ರೆ ನಾನು ಯಾವಾಗ್ಲೂ ಅದನ್ನ ಹೇಳೋದು, ಕಾಯಿಲೆಯನ್ನ ಎಷ್ಟು ನಾವು ಬಿಡ್ತಾ ಹೋಗ್ತೀವಿ, ಎಷ್ಟು ಹಳೇದಾಗ್ತಾ ಹೋಗುತ್ತೆ ಅಷ್ಟು ಜಟಿಲವಾಗುತ್ತೆ. ಅದರಿಂದ 1 ಅಥವಾ 2 ಪ್ಯಾಚ್ ಇರಬೇಕಾದ್ರೇನೆ ಎಚ್ಚೆತ್ಕೋಬೇಕಾಗುತ್ತೆ. ಇದು ಅದಕ್ಕೆ ನಾವು ಚಿಕಿತ್ಸೆ ಅಂತ ಬಂದಾಗ ಇದನ್ನ ಶಾಶ್ವತವಾಗಿ ನಾವು ಗುಣ ಮಾಡಬೇಕು. ಅದಕ್ಕೆ ನಾವು ಮಾಡುವಂಥದ್ದು ಶೋಧನ ಕ್ರಮ ಅಥವಾ ದೇಹ ಶುದ್ಧಿ ಚಿಕಿತ್ಸೆ. ಈ ಶೋಧನ ಅಂತ ಅಂದ್ರೆ ಸೋರಿಯಾಸಿಸ್ಗೆ ಕಾರಣವಾದಂತಹ ಒಂದು ಟಾಕ್ಸಿನ್ಸ್ ನ ವಾಂತಿ ಮೂಲಕ ಹೊರಗಡೆ ಹಾಕುವಂಥದ್ದು, ಸೋರಿಯಾಸಿಸ್ಗೆ ಕಾರಣವಾದಂತಹ ಒಂದು ಟಾಕ್ಸಿನ್ಸ್ ನ ಬೇದಿ ಮೂಲಕ ಹೊರಗಡೆ ಹಾಕಿದಾಗ ಇದನ್ನ ಬೇರ್ ಸಮೇತ ಹೋಗುವುದಲ್ಲದೆ ಈ ಕಾಯಿಲೆ ಮತ್ತೆ ಪುನರುದ್ಭವ ಆಗುವುದಿಲ್ಲ. ಕೆಲವೊಬ್ಬರಿಗೆ 20 ವರ್ಷದಿಂದ ಇರುತ್ತೆ, ಕೆಲವೊಬ್ಬರಿಗೆ 2 ವರ್ಷದಿಂದ ಇರುತ್ತೆ. ಇವರು ಒಂದು ಆಯುರ್ವೇದಿಕ್ ಚಿಕಿತ್ಸೆ ತಗೊಂಡಾಗ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ದಿನಕ್ಕೆ ಗುಣಮುಖರಾಗ್ತಾರೆ? ಇಲ್ಲಿ ವಯಸ್ಸು ಅನ್ನೋದಕ್ಕಿಂತ ರೋಗದ ಬಲ, ಅಂದ್ರೆ ಎಷ್ಟು ದಿವಸದಿಂದ ರೋಗ ಇದೆ ಆ ಮನುಷ್ಯನಿಗೆ ಮತ್ತು ಆ ರೋಗಿಯ ಒಂದು ಇಮ್ಯುನಿಟಿ ಡಿಪೆಂಡೆನ್ಸಿ ಮೇಲೆ ನಾವೆಷ್ಟು ಬೇಗ ಕ್ಯೂರ್ ಮಾಡಬಹುದು ಅಂತ ಹೇಳ್ಬೋದು. ಸರ್ವೇ ಸಾಮಾನ್ಯವಾಗಿ 3 ರಿಂದ 6 ತಿಂಗಳ ಒಳಗಡೆ ಮ್ಯಾಕ್ಸಿಮಮ್ ನಾವು ಕ್ಯೂರ್ ಮಾಡಬಹುದು. ಸರ್, ಆಯುರ್ವೇದಿಕ್ ಪದ್ಧತಿನೇ ಅನ್ನೋದು ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡುತ್ತೆ. ಈ ತರ ಸೋರಿಯಾಸಿಸ್ ಬಂದವರಲ್ಲಿ ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಬದಲಾವಣೆ ತರ್ತೀರಾ? ಮೊದಲನೇದಾಗಿ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮತ್ತೆ ಫುಡ್ ಮಾಡಿಫಿಕೇಶನ್, ಅಂದ್ರೆ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಶಿಸ್ತುಬದ್ಧ ಆಹಾರ ಪದ್ಧತಿ. ಒಬ್ಬ ಮನುಷ್ಯ ಆರೋಗ್ಯವಾಗಿ ರೋಗ ಮುಕ್ತನಾಗಿ ದೀರ್ಘ ಆಯುಷ್ಯಾಗಿ ಬದುಕಬೇಕು ಅಂದ್ರೆ ಇದನ್ನ ಮಾಡಲೇಬೇಕು. ಬರೀ ಸೋರಿಯಾಸಿಸ್ ಪೇಷಂಟ್ ಅಲ್ಲ, ಎಲ್ಲರೂ ಕೂಡ, ಎಸ್ಪೆಷಲಿ ಸೋರಿಯಾಸಿಸ್ ಪೇಷಂಟ್ ಯಾರು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನ
ಸರಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ನಾನು ಹೀಗೆ ಇರ್ತೀನಿ, ಹೀಗೆ ತಿಂತೀನಿ, ಹೀಗೆ ಬದುಕ್ತೀನಿ ಅಂದ್ರೆ ಈ ಕಾಯಿಲೆ ಆ ಮನುಷ್ಯನ ಗುಣ ಆಗೋದಿಲ್ಲ. ಸೊ ಶಿಸ್ತುಬದ್ಧ ಜೀವನ ಶೈಲಿ, ಶಿಸ್ತುಬದ್ಧ ಆಹಾರ ಪದ್ಧತಿ ಮೊದಲ ಚಿಕಿತ್ಸೆ. ನಾನು ಪ್ರತಿಯೊಬ್ಬ ಪೇಷಂಟ್ಗೆ ಹೇಳ್ತೀನಿ, ಟ್ರೀಟ್ಮೆಂಟು ಮೆಡಿಸಿನ್ ಆಮೇಲೆ ಶಿಸ್ತುಬದ್ಧ ಜೀವನ ಶೈಲಿ. ಅಂದ್ರೆ 3 ನಿಯಮಗಳು ಬಹಳ ಮುಖ್ಯ. ಈಟ್ ಅರ್ಲಿ, ಸ್ಲೀಪ್ ಅರ್ಲಿ, ವೇಕಪ್ ಅರ್ಲಿ ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ಸಂಧ್ಯಾ ಕಾಲದಲ್ಲೇ ಊಟ ಮಾಡಿ, ಬೇಗ ಮಲಗಿ, ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಿ, ಯೋಗ ಮತ್ತು ಪ್ರಾಣಾಯಾಮಗಳನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು. ಆದಷ್ಟು ಹೊರಗಡೆ ಊಟ ಮಾಡಬಾರ್ದು, ಜಂಕ್ ಫುಡ್ಸ್ ತಿನ್ನಬಾರ್ದು, ಪ್ರೋಸೆಸ್ಡ್ ಫುಡ್ ತಿನ್ನಬಾರ್ದು, ಮಾಡಿಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ನಬಾರ್ದು, ಹಳಸಿರ್ತ ಪದಾರ್ಥಗಳನ್ನ ತಿನ್ನಬಾರ್ದು, ಅತಿ ಹುಳಿ, ಅತಿ ಖಾರ, ಅತಿ ಉಪ್ಪಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನ ತಿನ್ನಬಾರ್ದು, ಜಿಡ್ಡಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನ ತಿನ್ನಬಾರ್ದು, ಸ್ಮೋಕಿಂಗ್, ಆಲ್ಕೋಹಾಲ್, ನಾನ್ ವೆಜ್ ಮಾಡಬಾರ್ದು. ಇಲ್ಲ ಇದೆಲ್ಲ ನಾನು ಮಾಡ್ತೀನಿ ಅಂದ್ರೆ ಟ್ರೀಟ್ಮೆಂಟ್ ಮಾಡೋದೇ ವೇಸ್ಟ್, ಸಫರ್ ಆಗ್ತಾನೆ ಇರ್ತಾರ. ಯಾರು ನಾನು ಎಷ್ಟೋ ಪೇಷಂಟ್ಸ್ ಇರ್ತೀನಿ, ನೀವು ಇದನ್ನ ಬದಲಿಸ್ಕೊಳ್ಳೋಕೆ ನಿಮ್ಗೆ ಇಷ್ಟಪಡಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಡಿ ಅಂತೀನಿ. ಸೋರಿಯಾಸಿಸ್ ಸ್ಕಿನ್ನಿಗೆ ಮಾತ್ರನ, ಅದು ಹಂತ ಹಂತವಾಗಿ ಡೆವಲಪ್ ಆದ್ಮೇಲೆ ಮನುಷ್ಯನ ದೇಹದಲ್ಲಿರುವಂತೆ ಯಾವ್ದಾದ್ರು ಬಾಡಿ ಪಾರ್ಟ್ಸ್ಗೆ, ಯಾವ್ದಾದ್ರು ಬಾಡಿ ಆರ್ಗನ್ಸ್ಗೆ ಡ್ಯಾಮೇಜ್ ಮಾಡುತ್ತಾ? ಖಂಡಿತವಾಗ್ಲು ಯಾರು ಸೋರಿಯಾಸಿಸ್ನ ಮೊದಲ ಹಂತದಲ್ಲೇ ಇದನ್ನ ಚಿಕಿತ್ಸೆ ಮಾಡಿಸ್ಕೊಳ್ಳೋದಿಲ್ಲ. ಇದು ಹೋಗುವಂಥದ್ದು ಅವಾಗಲೇ ಹೇಳಿದೆ ಹುಗುರ್ಗೆ ಮತ್ತು ಮೂಳೆಗೆ. ಮೂಳೆಗೆ ಹೋದಾಗ ಇದು ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಮೂಳೆ ಎಲ್ಲ ಊತ ಬಂದು ನಡಿಲಿಕ್ಕೂ ಆಗುದಿಲ್ಲ. ಅದನ್ನ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಕರಿತೀವಿ. ಬೆಳಿಗ್ಗೆ ಎದ್ದು ನಡಿಲಿಕ್ಕೂ ಆಗುದಿಲ್ಲ. ಅಂತಹ ಒಂದು ಕಂಡೀಷನ್ ಇದು. ಇದನ್ನ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ. ಎಲ್ಲಾ ಮೂಳೆಗಳು ಕೂಡ ವಕ್ರವಾಗುತ್ತೆ, ಬೆಂಡ್ ಆಗ್ತಾ ಹೋಗುತ್ತೆ. ಇದನ್ನ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೀವಿ. ಅಂದ್ರೆ ಆ ಲೆವೆಲಿಗೆ ಹೋಗುತ್ತೆ ಇಗ್ನೋರ್ ಮಾಡಿದ್ರೆ. ಸರ್, ನಿಮ್ಮ ಇಷ್ಟು ವರ್ಷದ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾಕಷ್ಟು ಜನ ರೋಗಿಗಳನ್ನ ನೋಡಿದ್ರೆ ಅದರ ಭಯಾನಕವಾಗಿ, ಆಕೃತಿಯಾಗಿ, ವಿಕೃತಿಯಾಗಿ ನಿಮ್ಮ ಹತ್ರ ನಲ್ಗಿ ಬಂದಂತ ಯಾವ್ದಾದ್ರು ಒಂದು ಆ ತರದ ಕತೆ ಯಾವ್ದಾದ್ರು ನಡೆದಿದ್ಯಾ? ಅವಾಗ್ಲೇ ಹೇಳಿದೆ, 2 ವರ್ಷಗಳಿಂದ ಒಬ್ಬ ಹುಡುಗನ್ನ ಕೂಡ ಹಾಕಿದ್ರು. ಅವನಿಗೆ ಸಪರೇಟ್ ತಟ್ಟೆ ಮತ್ತೆ ಲೋಟ ಕೊಟ್ಟಿದ್ರು. ಸಮಾಜದಿಂದ ಸಂಪೂರ್ಣವಾಗಿ ಅವನ್ನ ಹೊರಗಡೆ ಇಡಲಾಗಿತ್ತು. ಆ ವ್ಯಕ್ತಿಯ ಫೋಟೋನೇ ತೋರಿಸ್ತೀನಿ ನನ್ಗೆ. ನೋಡಿ, ಇದೇ ಹುಡುಗ. ಓ ಮೈ ಗಾಡ್, ಅದೇನ್ ಸರ್ ಕೈಯೆಲ್ಲ ಹುಳ ಬಂದಿರಂಗ ಅನ್ನಿಸ್ತಾ ಇದೆ ನಮ್ಗೆ. ಬಾಡಿ ಫುಲ್ ಸ್ಪ್ರೆಡ್ ಆಗಿದೆ. ಆಮೇಲೆ ಹೇಗೆ ಕನ್ವೆ ಆಗಿ ನಿಮ್ಮ ಹತ್ರ ಕರ್ಕೊ ಬಂದಿದ್ದು? ನಾವ್ಯಾಕೆ ಕನ್ವೆ ಮಾಡ್ಲಿ ಮೇಡಮ್, ಅವ್ರು ಹುಡ್ಕೊಂಡ್ ಬಂದಿರೋದು. ಅವ್ರು ಬಂದಿದ್ರು ಆಕ್ಚುಲಿ, ಬಟ್ ನಾವ್ ಆಮೇಲೆ ಟ್ರೀಟ್ ಮಾಡಿದ್ವಿ. ಟ್ರೀಟ್ ಆದ್ಮೇಲೆ ಈ ತರ ಅದು ಟ್ರೀಟ್ಮೆಂಟ್ ಆದ್ಮೇಲೆ ಇದು ಫುಲ್ ಕಂಪ್ಲೀಟ್ಲಿ ಚೇಂಜ್. ರೆಗ್ಯುಲರ್ ಸ್ಮೋಕಿಂಗ್, ಡ್ರಿಂಕಿಂಗ್ ಇವಾಗ ಟ್ರೆಂಡ್ ಆಗಿದೆ. ಅದು ಏನಾದ್ರೂ ಸೋರಿಯಾಸಿಸ್ ಮೇಲೆ ಪರಿಣಾಮ ಬೀರುತ್ತಾ? ಅತ್ಯಂತ ಅಪಾಯಕಾರಿಯಾಗಿ ಸೋರಿಯಾಸಿಸ್ ಬದಲಾವಣೆ ಆಗುತ್ತೆ ಯಾರು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಮಾಡ್ತಾರೆ. ಯಾಕಂದ್ರೆ ಸ್ಮೋಕಿಂಗ್, ಆಲ್ಕೋಹಾಲ್, ನಾನ್ ವೆಜಿಟೇರಿಯನ್ ಮತ್ತು ಒತ್ತಡವಾದಂತ ಬದುಕು, ಈ ಎಲ್ಲದಕ್ಕೂ ಕೂಡ ಸೋರಿಯಾಸಿಸ್ ಟ್ರಿಗರ್ ಆಗುತ್ತೆ. ದಯವಿಟ್ಟು ಅದನ್ನ ಮಾಡಬಾರ್ದು. ಅಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ಯಾವಾಗ್ಲೂ ಮೇಂಟೈನ್ ಮಾಡಿದ್ರೆ ಎಲ್ಲಾ ಕಾಯಿಲೆಗಳಿಂದ ಆರಾಮಾಗಿರ್ಬೋದು, ಎಕ್ಸ್ಪೆಷಲಿ ಸೋರಿಯಾಸಿಸ್ ಇಂದ ಅಂತ ನೀವ್ ಹೇಳ್ತಾ ಇದ್ದೀರಾ. ಓಕೆ, ಸೋರಿಯಾಸಿಸ್ ಬಂತು ಅಂತ ಹೇಳಿ ಕೊರಗೋದ್ ಬಿಟ್ಟು ಏನಾದ್ರು ಬಾಡಿಯಲ್ಲಿ ನಿಮ್ಗೆ ಕಾಯಿನ್ ರೀತಿ ಏನಾದ್ರು ಮಾರ್ಕ್ ಬಂದಿದೆ ಅಂತ ಹೇಳಿದ್ರೆ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ನೋಡಿ, ಸೋರಿಯಾಸಿಸ್ ನ ಯಾರು ಕೂಡ ಒಂದು ಲೈಟ್ ಆಗಿ ತಗೊಳ್ಳುವಂತ ಕಾಯಿಲೆ ಅಲ್ಲ. ಎರಡನೇದಾಗಿ ಭಯ ಪಡುವಂತ ಕಾಯಿಲೆನೂ ಅಲ್ಲ. ಇದಕ್ಕೆ ಶಾಶ್ವತವಾದಂತ ಪರಿಹಾರ ಇದೆ. ಸಮಾಜದಲ್ಲಿ ನೀವು ಕೂಡ ಒಂದು ಧೈರ್ಯವಾಗಿ ಸುಂದರವಾದಂತ ಒಂದು ಬದುಕನ್ನ ನೀವು ಕೂಡ ನಡೆಸಬಹುದು. ಯಾವುದೇ ತರದಂತಹ ಒಂದು ನಿಮಗೆ ಒಂದು ಸಂಕೋಚ ಬೇಕಾಗಿಲ್ಲ ಅಥವಾ ಮುಜುಗರನೂ ಬೇಕಾಗಿಲ್ಲ. ನಿಮಗೆ ಯಾವುದೇ ತರದಂತ ಅನುಮಾನಗಳಿದ್ರೆ ಖುದ್ದಾಗಿ ಒಂದ್ಸಲಿ ದಯವಿಟ್ಟು ಬಂದು ಭೇಟಿ ಮಾಡಿ. ಇದಕ್ಕೆ ಸೂಕ್ತವಾದಂತ ಪರಿಹಾರ ಮತ್ತು ಸಲಹೆಗಳು ಕೊಡ್ಲಿಕ್ಕೆ ಯಾವಾಗ್ಲೂ ನಾನು ಅವೈಲಬಲ್ ಆಗಿರ್ತೀನಿ. ಸರ್, ತುಂಬಾ ಜನಕ್ಕೆ ಅಂಡರ್ ಆರ್ಮ್ಸ್ ಅಲ್ಲಿ ಏರ್ ರಿಮೂವ್ ಮಾಡೋದು ಕಾಮನ್ ಆಗಿರುತ್ತೆ. ಆ ಏರ್ ರಿಮೂವ್ ಮಾಡಾದ್ಮೇಲೆ ಬ್ಲಾಕ್ ಕಲರ್ ಮಾರ್ಕ್ ಬರುತ್ತೆ. ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ, ಏರ್ ರಿಮೂವ್ ಮಾಡಿರ್ತೀನಲ್ಲ ಅದಕ್ಕೆ ಬ್ಲಾಕ್ ಕಲರ್ ಮಾರ್ಕ್ ಬಂದಿದೆ ಅಂತ ಹೇಳಿ ಅಂಗಡಿಲಿ ಸಿಗುವಂತ ಲೋಷನ್ ಎಲ್ಲ ಹಚ್ಕೊಳ್ತಾರೆ. ಆದ್ರೆ ಮುಂದೆ ಅದು ಸೋರಿಯಾಸಿಸ್ ಆಗಿ ಏನಾದ್ರು ಕನ್ವರ್ಟ್ ಆಗುತ್ತಾ, ಹೇಗೆ ಏನು? ಅದನ್ನು ಕೂಡ ಸೋರಿಯಾಸಿಸ್. ನೋಡಿ, ಅಂಡರ್ ಆರ್ಮ್ಸ್ ಅಲ್ಲಿ ಬ್ಲಾಕ್ ಮಾರ್ಕ್ ಕಂಡು ಬಂದಲ್ಲಿ ಅದು ಸೋರಿಯಾಸಿಸ್ ಕೂಡ ಆಗಿರ್ಬೋದು. ಅದು ಇನ್ವರ್ಸ್ ಸೋರಿಯಾಸಿಸ್ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಹೈಪರ್ ಪಿಗ್ಮೆಂಟೇಷನ್ ಪ್ಯಾಚಸ್ ಆದ್ರೂ ಆಗಿರ್ಬೋದು. ನಾನೇನ್ ಹೇಳ್ತೀನಿ ಅಂದ್ರೆ, ಯಾವ ವ್ಯಕ್ತಿಯಲ್ಲಿ ಅಂಡರ್ ಆರ್ಮ್ಸ್ ಅಲ್ಲಿ ಪ್ಯಾಚಸ್ ಬಂದು ತುರಿಕೆ ಆಗ್ತಾ ಇದೆ, ಸಿಪ್ಪೆ ತರ ಉದುರ್ತಾ ಇದೆ ಅಂದ್ರೆ ಅದು ಸೋರಿಯಾಸಿಸ್. ಸೊ ಅದನ್ನ ಶೀಘ್ರವಾಗಿ ವೈದ್ಯರನ್ನ ಭೇಟಿ ಮಾಡಿ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆನ ಶುರು ಮಾಡೋದು ಬಹಳ ಮುಖ್ಯ. ಇವಾಗ ಬಾಡಿ ದೇಹದಲ್ಲಿ ಯಾವ್ದಾದ್ರು ಒಂದು ಭಾಗದಲ್ಲಿ ತುರ್ಕೆ ಮತ್ತೆ ಕಡಿತ ಏನಾದ್ರು ಆದ್ರೆ ಎಷ್ಟು ದಿನ ಅದು ಕಂಟಿನ್ಯೂ ಆದ್ರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ?
ಹಾಗಂತ ಅಲ್ಲ. ತುರುಕಿ ಸಾಮಾನ್ಯವಾಗಿ ಬಹಳಷ್ಟು ಚರ್ಮದ ಕಾಯಿಲೆಯಲ್ಲಿ ಬರುತ್ತೆ. ಸೋರಿಯಾಸಿಸ್ ಒಂದರಲ್ಲೇ ಅಲ್ಲ, ಅರ್ಟಿಕೇರಿಯಾದಲ್ಲಿ ಬರುತ್ತೆ, ಎಕ್ಸಿಮಾದಲ್ಲಿ ಬರುತ್ತೆ, ಡರ್ಮಟೈಟಿಸ್ ಅಲ್ಲಿ ಬರುತ್ತೆ. ಯಾವತ್ತಾದ್ರೂ ಅಷ್ಟೇ ಸೋರಿಯಾಸಿಸ್ ಅಥವಾ ಡರ್ಮಟೈಟಿಸ್ ಅಥವಾ ಎಕ್ಸಿಮಾ ಅನ್ನುವಂಥ ಚರ್ಮದ ಕಾಯಿಲೆಗಳು ಏನಾದ್ರೂ ಕಂಡು ಬಂದಲ್ಲಿ ಅಥವಾ ಅನುಮಾನ ಬಂದಲ್ಲಿ ಶೀಘ್ರವಾಗಿ ವೈದ್ಯರನ್ನ ಭೇಟಿ ಮಾಡೋದು ಮುಖ್ಯ ಆಗ್ತದೆ. ಯಾವುದೇ ಕಾರಣಕ್ಕೂ ನಾವು ಸ್ವಯಂಕೃತವಾದಂತಹ ಅಥವಾ ಚಿಕಿತ್ಸೆಗಳನ್ನ ಅಥವಾ ಮನೆ ಮದ್ದುಗಳನ್ನ ಮಾಡಿಕೊಳ್ಳುವಂಥದ್ದು ತಪ್ಪಾಗ್ತದೆ. ಸರ್, ಬಹಳಷ್ಟು ಜನ ಇವಾಗ ಕಡಿತ ತುರಿತ ಈ ತರ ನಾವೇ ಎಲ್ಲ ಬಂದಾಗ ಮನೇಲಿ ಹೋಮ್ ರೆಮಿಡೀಸ್ ಮಾಡ್ತಾರೆ. ಅರಿಶಿನ ಹಚ್ಚೋದು, ಕೊಬ್ಬರಿ ಎಣ್ಣೆ ಹಚ್ಚೋದು, ಆಯಿಲ್ ಹಚ್ಚೋದು ಅಂತ. ಇದೇನಾದ್ರು ಎಫೆಕ್ಟ್ ಆಗುತ್ತಾ? ಇದೇನಾದ್ರು ಖಂಡಿತವಾಗ್ಲು ಹೋಮ್ ರೆಮಿಡಿ ಅನ್ನುವಂಥದ್ದೇ ತಪ್ಪು. ನನ್ನ ಪ್ರಕಾರ ಯಾವತ್ತೂ ಕೂಡ ಸ್ವಚಿಕಿತ್ಸೆ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ತಜ್ಞ ವೈದ್ಯರನ್ನ ಭೇಟಿ ಮಾಡೇ ಸೂಕ್ತವಾದಂತಹ ಸಲಹೆಗಳನ್ನ ಪಡ್ಕೋಬೇಕಾಗತ್ತೆ. ಆದ್ರೆ ಒಂದೇನಪ್ಪಾ ಅಂದ್ರೆ ಸೋರಿಯಾಸಿಸ್ ಅಲ್ಲಿ ಏನ್ ಮಾಡಬಹುದು ಅಂತ ಅಂದ್ರೆ, ಪ್ಯೂರ್ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆನ ತಗೊಂಡು ಎಲ್ಲಿ ತುಂಬಾ ಡ್ರೈ ಆಗಿದೆ ಅಥವಾ ಎಲ್ಲಿ ಸಿಪ್ಪೆ ಸುಲಿತಾ ಇದೆ ಅಲ್ಲಿ ಹಚ್ಕೋಬಹುದು. ಬಿಟ್ರೆ ಇಂಟರ್ನಲಿ ಅಥವಾ ಎಕ್ಸ್ಟರ್ನಲಿ ಬೇರೆ ತರದಂತಹ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪು. ಅದರಿಂದ ನಾನು ಹೇಳೋದೇನಪ್ಪಾ ಅಂದ್ರೆ ಸಲಹೆ, ಯಾವಾಗ್ಲೂ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತವಾದಂತಹ ವೈಜ್ಞಾನಿಕವಾದಂತಹ ಚಿಕಿತ್ಸೆಯನ್ನ ಶುರು ಮಾಡಬೇಕು. ಸರ್, ಸ್ಕಿನ್ನಿಗಾಗುವಂತ ಫಂಗಲ್ ಇನ್ಫೆಕ್ಷನ್ ಹಾಗೆ ಸೋರಿಯಾಸಿಸ್ ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಸರ್? ಸೋರಿಯಾಸಿಸ್ ಕೆಂಪಾಗಿರ್ತಕ್ಕಂಥ ದಪ್ಪ ಪ್ಯಾಚಸ್ ಇರುತ್ತೆ, ಕೆರೆದಾಗ ಸಿಪ್ಪೆ ತರ ಸುರಿತಾ ಇರುತ್ತೆ. ಆದ್ರೆ ಫಂಗಲ್ ಅಲ್ಲಿ ರೌಂಡ್ ಪ್ಯಾಚಸ್ ಇರುತ್ತೆ, ಸಿಪ್ಪೆ ತರ ಫ್ಲೇಕ್ಸ್ ಎಲ್ಲ ಬರೋದಿಲ್ಲ. ಇದೇ ಡಿಫ್ರೆನ್ಸ್. ಈ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಯಾವ್ದಾದ್ರು ಕ್ರೀಮ್ಸ್ ಅಥವಾ ಆಂಟಿ ಫಂಗಲ್ ಕ್ರೀಮ್ಸ್ ಬಳಸಿದ್ರೆ ಕಮ್ಮಿ ಆಗುತ್ತೆ. ಆದ್ರೆ ಸೋರಿಯಾಸಿಸ್ ಅಲ್ಲಿ ಹಾಗಾಗೋದಿಲ್ಲ. ಸರ್, ಇವಾಗ ಸೋರಿಯಾಸಿಸ್ ಬಂದಿದೆ ಅಂದಾಗ ಬೇರೆ ಯಾವ್ದೊಂದು ಕ್ರೀಮ್ ಮೇಲ್ ಕ್ರೀಮು, ಏನಾದ್ರೂ ಲೋಷನ್ ಮೇಲೆ ಲೋಷನ್ ಅಪ್ಲೈ ಮಾಡೋದ್ರಿಂದ ಯಾವ ರೀತಿಯಾಗಿ ಸ್ಕಿನ್ಗೆ ಅದು ಎಫೆಕ್ಟ್ ಆಗುತ್ತೆ? ತುಂಬಾ ಎಫೆಕ್ಟ್ ಆಗುತ್ತೆ, ತುಂಬಾ ಕೆಟ್ಟ ಪರಿಣಾಮ ಬರುತ್ತೆ. ಯಾವುದೇ ತರದಂತ ಸ್ಟೀರಾಯ್ಡ್ಸ್ ನ ಬಳಸಿದಾಗ ಆ ಪಿಗ್ಮೆಂಟೇಶನ್ ಹಾಳಾಗಿ ಸ್ಕಿನ್ಗೆ ಬಹಳ ಡ್ಯಾಮೇಜ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ, ಸೋರಿಯಾಸಿಸ್ಗೆ ಕ್ರೀಮ್, ಆಯಿಂಟ್ಮೆಂಟ್, ಲೋಷನ್ ಇದು ಚಿಕಿತ್ಸೆ ಅಲ್ಲ. ಇದು ಕೇವಲ ಲಕ್ಷಣಕ್ಕೆ ಚಿಕಿತ್ಸೆ. ಲಕ್ಷಣವನ್ನು ಚಿಕಿತ್ಸೆ ಮಾಡೋದೇ ಬೇರೆ, ರೋಗವನ್ನ ಗುಣ ಮಾಡೋದೇ ಬೇರೆ. ರೋಗವನ್ನ ನಾವು ಗುಣ ಮಾಡಬೇಕು ಅಂದ್ರೆ ಬೇರೆ ಸಮೇತ ಕಿತ್ತಾಕಬೇಕು. ಅದಕ್ಕೆ ನಾವು ದೇಹದ ಒಳಗಡೆಗೆ ಚಿಕಿತ್ಸೆ ಕೊಡಬೇಕು. ಚರ್ಮಕ್ಕೆ ಏನೇ ಚಿಕಿತ್ಸೆ ಕೊಟ್ಟರು ಕೂಡ ಅದು ತಾತ್ಕಾಲಿಕ. ಚಿಕಿತ್ಸೆ ಆದ ನಂತರ ವೈಟ್ ಪ್ಯಾಚಸ್ ಎಲ್ಲ ಇರುತ್ತಲ್ಲ, ರೆಡ್ ಪ್ಯಾಚಸ್ ಎಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ ಸರ್? ಖಂಡಿತವಾಗ್ಲೂ ಎಲ್ಲ ಒಂದು ಚೂರು ಪ್ಯಾಚ್ ಉಳಿಯೋದಿಲ್ಲ. ಆ ತರ ಟ್ರೀಟ್ ಮಾಡಬಹುದು. ನಾರ್ಮಲ್ ಆಗಿ ಕಾಮನ್ ಆಗಿ ಮಾಮೂಲಿ ಯಾವ ರೀತಿ ಸ್ಕಿನ್ ಇತ್ತು ಅದೇ ರೀತಿಯಾಗಿ ಬರುತ್ತೆ. ಇಲ್ಲಿ ಏನಾಗುತ್ತೆ, ಸೋರಿಯಾಸಿಸ್ ಅನ್ನುವಂಥದ್ದು ಹೇಗಪ್ಪ ಅಂದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಸೋರಿಯಾಸಿಸ್ ಇಂದ ಒಬ್ಬ ಮನುಷ್ಯ ಗುಣಮುಖನಾದ್ರೆ ಅವನಿಗೆ ಹೊಸ ಜೀವನ, ಸಾವಿಂದ ಬದುಕಿನ ಕಡೆ ಬಂದ ಹಾಗೆ ಅಂತ ಒಂದು ಕಾಯಿಲೆ ಇದು. ನಾವು ಸಾವಿರಾರು ಪೇಷಂಟ್ಗಳನ್ನ ಟ್ರೀಟ್ ಮಾಡಿದೀವಿ, ನಾವು ಕ್ಯೂರ್ ಮಾಡಿದೀವಿ, ಅವ್ರಿಗೊಂದು ಬದುಕನ್ನ ನಾವು ಕಲ್ಪಿಸಿಕೊಡ್ಲಿಕ್ಕೆ ಸಹಾಯ ಮಾಡಿದೀವಿ. ಅದರಿಂದ ನಮಗಾಗುವಂತ ಖುಷಿನೇ ಬೇರೆ. ಸೋರಿಯಾಸಿಸ್ ಅನ್ನುವಂಥದ್ದನ್ನ ಒಂದು ದೊಡ್ಡ ಪಿಡುಗಿದು. ಇದನ್ನ ನಾವು ಶಾಶ್ವತವಾಗಿ ನಮ್ಮ ಸಮಾಜದಲ್ಲಿ ಯಾರಿಗೂ ಬರದ ಹಾಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಇದು ಯಾಕಂದ್ರೆ ನೋವು ಬಹಳ ಭಯಾನಕವಾಗಿರುತ್ತೆ, ಯಾರಿಗೂ ಬರಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ. ಹಾಗಾದ್ರೆ ನೀವ್ ಹೇಳೋದ್ ನೋಡಿದ್ರೆ ಸೋರಿಯಾಸಿಸ್ ಒಂದು ಕಾಯಿಲೆ ಮಹಾಮಾರಿ ಇದ್ದಂಗೆ. 100%. ನೀವು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಎಂತೆಂಥ ಪೇಷಂಟ್ಸ್ ಬರ್ತಾರೆ ಅಂತ ಅಂದ್ರೆ ಅವ್ರನ್ನ ನೋಡ್ಲಿಕ್ಕೂ ಆಗಲ್ಲ. ನನಗೆ ನಾನು ಕನ್ಸಲ್ಟೇಷನ್ ರೂಮ್ ಅಲ್ಲಿ ಬಂದ್ರೆ ಅವರೆಲ್ಲ ಸಿಪ್ಪೆ ತರ ಬೀಳ್ತಾನೆ ಇರುತ್ತೆ. ಇದು ದಿನನಿತ್ಯ ನಾನು ನೋಡ್ತಾನೆ ಇರುತ್ತೆ. ಸರ್, ಸೋರಿಯಾಸಿಸ್ ಪೇಷಂಟ್ ಮೇಲೆ ವೆದರ್ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ? ಹೌದು. ಇಲ್ಲೇನಾಗುತ್ತೆ ಗೊತ್ತಾ, ಸೋರಿಯಾಸಿಸ್ ಅನ್ನುವಂಥದ್ದು ಕೆಲವೊಂದು ವಿಷಯಗಳಿಗೆ ಅಥವಾ ಕಾಸ್ಗೆ ಟ್ರಿಗರ್ ಆಗುತ್ತೆ. ಅದರಲ್ಲಿ ವೆದರ್ ಕೂಡ ಒಂದು. ಈಗ ಈ ಸೀಸನ್ ಇದೆಯಲ್ಲ, ವಿಂಟರ್ ಸೀಸನ್, ಇದಕ್ಕೆ ಟ್ರಿಗರ್ ಆಗುತ್ತೆ, ತುಂಬಾ ಟ್ರಿಗರ್ ಆಗುತ್ತೆ. ಮತ್ತು ಗಾಯ ಆದ್ರೆ, ಏನಾದ್ರೂ ಇಂಜುರಿ ಆದ್ರೆ ಅಲ್ಲಿ ಸೋರಿಯಾಸಿಸ್ ಜಾಸ್ತಿ ಆಗ್ತದೆ. ಅಥವಾ ಯಾವ್ದಾದ್ರು ಕೆಮಿಕಲ್ಸ್ ಟಚ್ ಆದ್ರೆ, ಕೆಮಿಕಲ್ಸ್ ಏನಾದ್ರೂ ಸ್ಕಿನ್ನಿಗೆ ಬಂದು ಕಾಂಟ್ಯಾಕ್ಟ್ ಬಂದಾಗ, ಧೂಳಿಗೆ ಮತ್ತು ಒತ್ತಡವಾದಂತಹ ಜೀವನಕ್ಕೆ, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ಗೆ ಸೋರಿಯಾಸಿಸ್ ಟ್ರಿಗರ್ ಆಗುತ್ತೆ. ಇವಾಗ ಸೂರ್ಯನ ಬೆಳಕಲ್ಲಿ ಏನಾದ್ರು ತಿರ್ಗಾಡಿದ್ರೆ ಅವ್ರಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ? ಅತಿ ಬಿಸಿಲು, ಅತಿ ಗಾಳಿ, ಅತಿ ಥಂಡಿ, ಈ ಮೂರಕ್ಕೂ ಕೂಡ ಸೋರಿಯಾಸಿಸ್ ಟ್ರಿಗರ್ ಆಗುತ್ತೆ. ಇದನ್ನ ಮೂರು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಹೌದು.
ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ರಿ. ತುಂಬಾ ಜನ ಯಾರೆಲ್ಲ ಸೋರಿಯಾಸಿಸ್ ಇಂದ ಬಳಲ್ತಾ ಇದ್ದಾರೆ ಅವ್ರಿಗೊಂದ್ ರೀತಿಯಾಗಿ ಇನ್ಸ್ಪಿರೇಷನ್ ಎಪಿಸೋಡ್ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಭಾವನಾತ್ಮಕವಾಗಿ ಅವ್ರ ಜೀವನದಲ್ಲಿ ನಲ್ಗಿರ್ತಾರೆ. ಒಂದು ಚರ್ಮ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ ಅಂತ ಹೇಳಿದ್ರೆ, ನಾವು ತುಂಬಾ ಸುಂದರವಾಗಿ ಕಾಣಿಸ್ಬೇಕು, ನಮ್ಗೊಂದು ಲೈಫ್ ಅಲ್ಲಿ ನಮ್ ಬಗ್ಗೆ ಒಂದು ಗೌರವ ಮತ್ತೆ ಕಾನ್ಫಿಡೆನ್ಸ್ ಬರ್ಬೇಕು ಅಂತ ಹೇಳಿದ್ರೆ ಚರ್ಮ ಅಷ್ಟೇ ಸಖತ್ತಾಗಿ ಕಾಣಿಸ್ಬೇಕಂದ್ರೆ ವೈಟ್ ಇರ್ಲಿ ಬ್ಲಾಕ್ ಇರ್ಲಿ, ಆದ್ರೆ ನಮ್ ಬಗ್ಗೆ ನಮ್ಮ ಚರ್ಮ ಚೆನ್ನಾಗಿದ್ರೆ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ. ಈ ರೀತಿಯಾಗಿ ಚರ್ಮಕ್ಕೆ ಸಂಬಂಧಪಟ್ಟಿದ್ದಂತ ಪ್ರಮುಖ ಕಾಯಿಲೆಗಳಲ್ಲಿ ಸೋರಿಯಾಸಿಸೇ ಒಂದು. ಆತರ ತುಂಬಾ ಜನ ನಲಗಿರ್ತಾರೆ, ಭಾವನಾತ್ಮಕವಾಗಿ ಎಷ್ಟು ಡಿಪ್ರೆಸ್ ಆಗಿರ್ತಾರೆ ಅಂತೆಲ್ಲ ನೀವ್ ಹೇಳಿದ್ರಿ. ಮತ್ತೆ ಸಿಗ್ತೀನಿ, ಮತ್ತೆ ಸಾಕಷ್ಟು ವಿಷಯಗಳನ್ನ ಮಾತಾಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಸೋರಿಯಾಸಿಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಯತ್ನ ಪಟ್ಟಿರುವಂತ ಪಾಡ್ಕಾಸ್ಟ್ ವರ್ಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಾವೆಲ್ಲರೂ ಸೇರಿ ಸೋರಿಯಾಸಿಸ್ ಬಗ್ಗೆ ಅವೇರ್ನೆಸ್ ಮೂಡಿಸೋಣ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.